ಇದು ಕಂಠಪಾಠವಾಗಿರುವಂಥ ವಾಕ್ಯ ಭಾಗವಾಗಿದೆ. ಪಾಸ್ಟ್ರೇ, ಇದು ನನಗೆ ಗೊತ್ತಿಲ್ಲ, ಈ ವಾಕ್ಯ ಭಾಗ ಎಲ್ಲಿದೆ ಸತ್ಯವೇದಾಗ ಅಂತೇಳಿ ಅನ್ನುವಂಥವ್ರು ಕ್ರೈಸ್ತರು ಯಾರೂ ಇರುವುದಿಲ್ಲ. ಯಾಕಪ್ಪ ಅಂದರೆ ಅನೇಕರಿಗೆ ಈ ಒಂದು ಕೀರ್ತನೆ 23ನೇ ಅಧ್ಯಾಯ ಬಾಯಿಪಾಠವಾಗಿ ಮಾಡಿರ್ತಾರೆ ಅಂತೇಳಿ. ಯಾಕಪ್ಪ ಅಂತಂದರೆ ಇದು ಒಂದು ಆಶೀರ್ವಾದದ ಕೀರ್ತನೆ ಆಗಿದೆ ಎಂಬುದಾಗಿ ಭಾಳ ಜನ ನಂಬ್ತಾರೆ. ಯಾವ ಕೀರ್ತನೆ ರೀ? ಇದು ಆಶೀರ್ವಾದದಿಂದ ಕೂಡಿದಂಥ ಕೀರ್ತನೆ ಆಗಿದೆ ಅಂಥೇಳಿ ಭಾಳಷ್ಟು ಜನ ಕ್ರೈಸ್ತರು ಇದನ್ನು ನಂಬಿ ಇದನ್ನು ಅದೇ ರೀತಿಯಲ್ಲಿ ಅವರು ತಿಳ್ಕೊಳ್ತಾರೆ. ಆದರೆ ಇದು ನೀವು ಓದಿರುವಂಥ ಅಧ್ಯಾಯವಾದರೂ ಕೂಡ, ನಿಮಗೆ ಬಾಯಿಪಾಠವಾಗಿರುವಂಥ ಅಧ್ಯಾಯವಾಗಿದ್ದರೂ ಕೂಡ, ಒಂದು ನೂತನವಾದ ರೀತಿಯಿಂದ ಇವತ್ತು ಈ ಅಧ್ಯಾಯದಲ್ಲಿ 6 ವಚನಗಳಲ್ಲಿ ಅಡಗಿರುವಂಥ ಒಂದು ರಹಸ್ಯವನ್ನು, ಒಂದು ಶ್ರೇಷ್ಠತೆಯನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ನಾವು ನೋಡ್ತೇವೆ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ 1ನೇ ವಚನದಲ್ಲಿ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ 1ನೇ ವಚನ ಪ್ರಾರಂಭ ಆಗ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಯೆಹೋವನು ಕುರುಬನಾಗಿದ್ದಾನೆ, ನಾನು ಕೊರತೆ ಪಡೆನು. ಅಂದರೆ ಅರ್ಥ ಏನಪ್ಪ ಅಂದರೆ, ನಿಶ್ಚಯವಾಗಿ ಕುರುಬನು ಯಾರಪ್ಪ ಅಂತಂದರೆ ದೇವರು, ಕುರಿಗಳ್ಯಾರು? ಆತನ ಪ್ರಜೆಗಳಾದಂಥ ನಾವು. ಹೌದಲ್ರಿ? ಅಂದರೆ ನಿಶ್ಚಯವಾಗಿ ಯೆಹೋವನು ಆತನು ಕುರುಬನಾಗಿದ್ದಾನೆ, ನಾನು ಕೊರತೆ ಪಡುವುದಿಲ್ಲ ಎಂಬುದಾಗಿ ಇಲ್ಲಿ ಒಬ್ಬ ಭಕ್ತನು ಆತನು ಹೇಳ್ತಾ ಇದ್ದಾನೆ. ಅಂದರೆ ಖಚಿತವಾಗಿ, ಖಂಡಿತವಾಗಿ ಆ ದೇವರು ಕುರುಬನಾಗಿದ್ದಾನೆ. ಹೌದಲ್ರಿ? ದೇವರು ಕುರುಬನಾಗಿದ್ದಾನೆ. ಆದರೆ ಆತನು ಯಾರಿಗೆ ಕುರುಬನಾಗಿದ್ದಾನೆ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ನಾವು ಒಂದೊಳಗೆ ಹಾಕ್ಕೊಂಡೇವಪ್ಪ ಅಂತಂದರೆ, ನೀನು ಕುರಿಯಾಗಿದ್ದೀಯಾ ಅಂತಕ್ಕಂಥದ್ದೇ ಭಾಳ ಪ್ರಾಮುಖ್ಯವಾದಂಥ ಪ್ರಶ್ನೆ ಇದರಲ್ಲಿ. ಅಲ್ಲೆಲ್ಲವೇ? ಹೌದಲ್ರಿ? ದೇವರೇನೋ ಕುರುಬನಾಗಿದ್ದಾನೆ, ಕುರುಬನ ರೀತಿಯಲ್ಲಿ ಆತನು ಕಾಯುವುದಕ್ಕೋಸ್ಕರವಾಗಿ, ಸಂರಕ್ಷಿಸೋದಕ್ಕೋಸ್ಕರವಾಗಿ ಆತನು ಸಿದ್ಧನಾಗಿದ್ದಾನೆ. ಆದರೆ ಭಾಳ ಪ್ರಾಮುಖ್ಯವಾದಂಥ ಕ್ರೈಸ್ತರ ಅಂತ ನಮಗೊಂದು ಪ್ರಶ್ನೆ ಏನಪ್ಪ ಅಂದರೆ, ನಾನು ಕುರಿಯಾಗಿದ್ದೀನ ಅಂತಕ್ಕಂಥದ್ದೇ ಭಾಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ದೇವರು ಕುರುಬನಾಗಿದ್ದರೂ ಕೂಡ, ದೇವರು ಕಾಯುವಂಥನಾಗಿದ್ದರೂ ಕೂಡ, ದೇವರು ಪೋಷಣೆ ಮಾಡುವಂಥವನಾಗಿದ್ದರೂ ಕೂಡ, ದೇವರು ಸಂರಕ್ಷಣೆ ಮಾಡುವಂಥವನಾಗಿದ್ದರೂ ಕೂಡ, ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಕೊರತೆಗಳನ್ನು ಎದುರಿಸ್ತೇವೆ? ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಉಪದ್ರವದ ಪಾಲಾಗ್ತೇವೆ, ಕಷ್ಟ ನಷ್ಟಗಳ ಪಾಲಾಗ್ತೇವೆ? ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಸಲ ನಾವು ಆಲೋಚನೆ ಮಾಡುವಂಥ ಮಾತಾಗಿದೆ ಇದು. ಹಲ್ಲೆಲೂಯಾ. ಈ ಮಾತುಗಳನ್ನು ಸ್ವಲ್ಪ ನೀವು ಜಾಗ್ರತೆಯಿಂದ ಕೇಳಿದ್ರಪ್ಪ ಅಂದರೆ, ಈ ಕೀರ್ತನೆ ಅಧ್ಯಾಯ ಇಲ್ಲಿ ತನಕ ನಿಮಗೇನು ಅರ್ಥ ಆಗಿದೆಯೋ, ಆದರೆ ಇನ್ನು ಮುಂದೆ ಒಂದು ನೂತನವಾದ ರೀತಿಯಿಂದ ಈ ಅಧ್ಯಾಯ ನಿಮ್ಗೆ ಅರ್ಥ ಆಗ್ತದೆ. ಮತ್ತು ದೇವರಿಗೂ ಮತ್ತು ನಿಮಗಿರುವಂಥ ಆಳವಾದಂಥ, ನಿಕಟವಾದಂಥ, ಗಾಢವಾದಂಥ ಸಂಬಂಧ ನಿನಗೂ ದೇವರಿಗೆ ಯಾವ ರೀತಿ ಎಂಬುದಾಗಿ ನಿಮ್ಗೆ ಅರ್ಥ ಆಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ಅನೇಕ ಸಲ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಕಷ್ಟದಲ್ಲಿದ್ದಾಗ, ನಾವು ಬಾಧೆಯಲ್ಲಿದ್ದಾಗ, ನಾವು ಕಣ್ಣೀರಿನಲ್ಲಿದ್ದಾಗ, ನಾವು ಅನೇಕ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಾಗ, ಅನೇಕ ಸಲ ನಮಗೆ ದಿಕ್ಕು ಕಾಣದಂಥ ಪರಿಸ್ಥಿತಿ ಎದುರಾದಂಥ ಸಂದರ್ಭದಲ್ಲಿ ಅನೇಕ ಸಲ ಸಾಧಾರಣವಾಗಿ ಮನುಷ್ಯರಾದಂಥ ನಾವೆಲ್ಲರೂ ಏನು ಆಸೆ ಪಡ್ತೀವಿ ಅಂದರೆ, ನಮ್ಮನ್ನು ಯಾರಾದರೂ ಬಂದು ಸ್ವಲ್ಪ ಎನ್ಕರೇಜ್ ಮಾಡಬೇಕು, ನಮ್ಮನ್ನು ಯಾರಾದರೂ ಪ್ರೋತ್ಸಾಹ ಮಾಡಬೇಕು, ನಮ್ಮನ್ನು ಯಾರಾದರೂ ಸ್ವಲ್ಪ ಬೆನ್ನು ತಟ್ಟಬೇಕು, ನಮ್ಮಲ್ಲಿ ಯಾರಾದರೂ ಸ್ವಲ್ಪ ನಮಗೆ ಆದರಣೆ ಹೇಳಬೇಕು, ನಮಗೆ ಯಾರಾದರೂ ಬಂದು ಧೈರ್ಯ ಹೇಳಬೇಕಂತೇಳಿ ಸಹಜವಾಗಿ ಮನುಷ್ಯರಾದಂಥ ನಾವು ಆಲೋಚನೆ ಮಾಡ್ತೀವಿ ಕಷ್ಟಗಳು ಬಂದಾಗ. ಹೌದಲ್ರಿ? ಇದು ನಮ್ಮ ಒಂದು ಸ್ವಭಾವ, ಮನುಷ್ಯನ ನೈಜ ಪರಿಸ್ಥಿತಿ ಇದು. ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವು ಕಷ್ಟಗಳಿಗೊಳಗಾದಾಗ, ಸಮಸ್ಯೆಗಳಿಗೊಳಗಾದಾಗ, ನಮಗೆ ಯಾವ ದಿಕ್ಕು, ಒಂದು ಮಾರ್ಗ ಕಾಣದಿರುವಂಥ ಸಂದರ್ಭದಲ್ಲಿ ನಾವು ಸಹಜವಾಗಿ ಪ್ರಶ್ನೆ ನಮಗೆ ಬರ್ತದಲ್ರಿ? ಯಾರಾದರೂ ಬಂದು ನಮಗೇನು ಮಾಡಬೇಕಾಗಿತ್ತು? ಇಂಥ ಸಂದರ್ಭದಲ್ಲಿ ಆಧರಿಸಬೇಕಾಗಿತ್ತು. ಯಾರಾದರೂ ಇಂಥ ಸಂದರ್ಭದಲ್ಲಿ ಬಂದು ನಮಗೆ ಸಂತೈಸಬೇಕಾಗಿತ್ತು. ಯಾರಾದರೂ ಇಂಥ ಸಂದರ್ಭದಲ್ಲಿ ಬಂದು ನಮಗೆ ಸ್ವಲ್ಪ ಓದಾರಿಸ್ಬೇಕಾಗಿತ್ತು. ಅಂದರೆ ನಾವು ಆ ಸಮಯದಲ್ಲಿ ಸ್ವಲ್ಪ ಎದ್ದೇಳ್ತಿದ್ದೇನೋ, ಪರಿಸ್ಥಿತಿಯಿಂದ ಮ್ಯಾಲೆ ಬರ್ತಿದ್ದೇವೇನೋ. ಬಟ್ ಇವತ್ತು ನಾವು ಯಾಕೆ ಹಿಂಗಾಗಿದ್ದೀವಪ್ಪ ಅಂತಂದರೆ, ಇವತ್ತು ನಾವು ಯಾಕೆ ಈ ಪರಿಸ್ಥಿತಿಲಿದ್ದೀವಪ್ಪ ಅಂತಂದರೆ, ಯಾರು ನಮ್ಮನ್ನು ಬಂದು ಆಧರಿಸದೇ ಇರುವುದರಿಂದ, ಯಾರು ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡದೇ ಇರುವುದರಿಂದ, ಯಾರು ಬಂದು ನಮಗೆ ಸಹಾಯದ ಮಾತುಗಳನ್ನು, ಆದರಣೆ ಮಾತುಗಳನ್ನು ಹೇಳದೇ ಇರೋದರಿಂದ ನಾವು ಹೀಗಿದ್ದೇವೆ ಎಂಬುದಾಗಿ ನಾನು ಅನೇಕ ಸಲ ವಿಶ್ವಾಸಿಗಳ ಮನೆಗೆ ನಾನು ವಿಸಿಟ್ ಹೋದಾಗ ಕೆಲವೊಬ್ಬರು ಈ ಮಾತು ನನಗೆ ಹೇಳ್ತಾ ಇರ್ತಾರೆ. ಕನಿಷ್ಠ ನಮಗೇನಾದರೂ ಬಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಚೆನ್ನಾಗಿತ್ತು ಎಂಬುದಾಗಿ ಭಾಳ ಜನ ಹೇಳ್ತಾರೆ. ಹಲ್ಲೆಲೂಯಾ. ಅಂದರೆ ಮನುಷ್ಯರಾಗಿರುವಂಥ ನಾವು, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ನಾವು ಏನು ಕೊಡ್ಕೊಳ್ತೀವಿ ಅಂದರೆ, ನಮ್ಮ ಬಾಧೆಯಲ್ಲಿ ಯಾರಾದರೂ ಬಂದು ನಮ್ಮನ್ನು ಆಧರಿಸಿದ್ರಪ್ಪ ಅಂದರೆ, ನಮಗೆ ಒಂದು ವೇಳೆ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರೆ ಅಂದರೆ ನಮಗೆ ಏನಾಗ್ತೈತಿ, ಸ್ವಲ್ಪ
ನಮಗೇನು ಬರ್ತಿತ್ತು? ಧೈರ್ಯ ಬರ್ತಿತ್ತು ಎಂಬುದಾಗಿ ಭಾಳ ಜನ ವಿಶ್ವಾಸಿ ಮಕ್ಕಳು ಹೇಳ್ತಾರೆ. ಹೇಳಿದ ಮೇಲೆ ಒಂದು ವೇಳೆ ಯಾರೂ ಬಂದು ಅವರನ್ನು ಆಧರಿಸಲಿಲ್ಲ, ಯಾರೂ ಬಂದು ಅವ್ರನ್ನ ಸಂತೈಸಲಿಲ್ಲ, ಯಾರೂ ಬಂದು ಅವ್ರನ್ನ ಪ್ರೋತ್ಸಾಹ ಮಾಡಲಿಲ್ಲ. ಅವ್ರ ಕಷ್ಟದಾಗನೇ ಹೋಗ್ತಾಯಿದ್ರು, ಇವ್ರ ಹಾದಿಯೊಳಗೆ ಹೋಗ್ತಾಯಿದ್ರಪ್ಪ ಅಂತಂದರೆ ಭಾಳಷ್ಟು ಜನ ಹೆಂಗಂತಾರೆ ಅಂದರೆ ನಿರಾಶೆ ಆಗ್ತಾರೆ ಅಂತೇಳಿ. ಅಲ್ಲೆಲ್ಲೂಯ್ಯ, ನಾನು ಮಾತಾಡ್ತಾ ಆಗ್ಲತ್ತದ್ರಿ. ಭಾಳಷ್ಟು ಜನ ಏನಾಗ್ತಾರಪ್ಪ ಅಂದರೆ ಈ ನಿರಾಸೆಯ ಒಂದು ಹಾದಿಯಲ್ಲಿ ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಾನು ನೀನು ಆರಾಧಿಸುವಂಥ ದೇವರು, ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ನಾನು ನೀನು ಆರಾಧಿಸುವಂಥ ದೇವರು ಇವತ್ತು ನಮಗೊಂದು ಈ ಅಧ್ಯಾಯದ ಮೂಲಕವಾಗಿ ಒಂದು ಕಿವಿ ಮಾತಾತನ ಏನು ಹೇಳಲಿಕ್ಕೆ ಇಷ್ಟಪಡ್ತಾನಪ್ಪ ಅಂತಂದರೆ, ನಮ್ಮನ್ನು ಓದಾರಿಸ್ಲಿಕ್ಕಾಗಲಿ, ನಮ್ಮನ್ನು ಆಧರಿಸ್ಲಿಕ್ಕಾಗಲಿ, ನಮ್ಮನ್ನು ಸಂತೈಸ್ಲಿಕ್ಕಾಗಲಿ, ನಮ್ಮಲ್ಲಿ ಬಲ ತುಂಬಲಿಕ್ಕಾಗಲಿ ನಮ್ಗೆ ಯಾರೋ ಹೊರಗಿನಿಂದ ಬೇರೆಯವ್ರು ಬರಬೇಕಾಗಿಲ್ಲ ರೀ. ನಾವು ನಿರೀಕ್ಷಿಸಬಾರ್ದು. ನಾವು ಕೊನೆಗೆ ಪಾಸ್ಟ್ರು ಸಹ ಏನು ರೀ ನಮಗೆ ಬಂದು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಕೂಡ ನಾವು ಏನು ಮಾಡಬಾರ್ದು, ಇರಬಾರ್ದು. ನಾವು ಅಂಥ ಸ್ಥಿತಿಯಲ್ಲಿ ಕೂಡ ನಾವು ಏನು ಮಾಡಬಾರ್ದು, ಹೋಗಬಾರ್ದು. ನಾವು ದೇವರು ಏನು ಬಯಸ್ತಾನಪ್ಪ ಅಂದರೆ, ರೋಮಪತ್ರಿಕೆ 12ನೇ ಅಧ್ಯಾಯದಲ್ಲಿ ಒಂದು ಮಾತು ದೇವರು ನಮಗೆ ಹೇಳ್ತಾನಪ್ಪ ಅಂತಂದರೆ ಏನಂದರೆ, ಯಾರು ನಿಮ್ಮನ್ನು ಪ್ರೋತ್ಸಾಹ ಮಾಡದಿದ್ದರೂ ಕೂಡ, ನಿಮ್ಮನ್ನು ಯಾರು ಪ್ರೋತ್ಸಾಹಿಸದಿದ್ದರೂ ಕೂಡ ನಿಮ್ಮನ್ನು ನೀವೇ ಏನು ಮಾಡಬೇಕಪ್ಪ ಅಂದರೆ ಪ್ರೋತ್ಸಾಹಗೊಳ್ಳಬೇಕು ದೇವ್ರ ನಾಮದಲ್ಲಿ ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದು ನಾವು ನೋಡ್ತೇವೆ ದೇವರಿಗೂ ನಿನಗೂ ಇರುವಂಥ ನಿಜವಾದಂಥ ಸಂಬಂಧ ಅಂತೇಳಿ. ಹಲ್ಲೆಲೂಯಾ. ನನಗೆ ಅರ್ಥ ಆಗ್ತಿದೆಯಾ? ಅದು ನಿಜವಾದಂಥ ಸಂಬಂಧ. ನೀನು ದೇವರೊಂದಿಗೆ ಲಿಂಕ್ ಇದೆಯಾ? ದೇವ್ರು ನಿಜವಾಗಿ ನಿನಗೆ ಕುರುಬನಾಗಿದ್ದೇನ, ನೀನು ನಿಜವಾಗಿ ಕುರಿ ಆಗಿದ್ಯಾ ಅನ್ನೋದಕ್ಕೆ ಅದೇ ಒಂದು ಸೂಚನೆ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಇಲ್ಲಪ್ಪ ಅಂತಂದರೆ, ನೀನು ಚರ್ಚ್ಗೆ ಬರ್ತಾ ಇದ್ದೀಯಪ್ಪ ಅಂದರೆ, ನೀನು ಪ್ರಾರ್ಥನೆಗೆ ಬರ್ತಾ ಇದ್ದೀಯಪ್ಪ ಅಂದರೆ, ನೀನು ಭಕ್ತಿ ಮಾಡ್ತಾ ಇದ್ದೀಯಪ್ಪ ಅಂದರೆ, ನೀನು ರಕ್ಷಣೆ ಹೊಂದಿದ್ದೆಪ್ಪ ಅಂತಂದರೆ, ನೀನು 5 ವರ್ಷ 10 ವರ್ಷ ಸಭೆಗೆ ಬರ್ತಾ ಇದ್ದೀಯಪ್ಪ ಅಂದರೆ, ಆದರೆ ನಿನ್ನ ಕಷ್ಟದ ಸಮಯದಲ್ಲಿ, ನೀನು ಇಕ್ಕಟ್ಟಿನ ಸಮಯದಲ್ಲಿ, ನಿನ್ನ ಬಾಧೆಯ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ನಮಗೆ ಪ್ರೋತ್ಸಾಹ ಮಾಡಬೇಕೆಂಬುದಾಗಿ ನಿಮ್ಮ ಮನಸ್ಸಲ್ಲಿ ಒಂದು ವೇಳೆ ಆಲೋಚನೆ ಇಟ್ಕೊಂಡು ಒಂದು ವೇಳೆ ಯಾರೂ ಬರಲಿಲ್ಲ ಅಂದ್ರೆ ನಿಮ್ಮ ಪರಿಸ್ಥಿತಿ ಏನು ರೀ? ನೀವು ರೋಗದಾಗ ಬಿದ್ದಾಗ, ನೀವು ಆಸ್ಪತ್ರೆ ಪಾಲಾದಾಗ, ಯಾರೂ ಬರಲಿಲ್ಲ ನಿಮಗೆ, ನೀವು ಕಷ್ಟದಲ್ಲಿದ್ದಾಗ ನಿಮ್ಗೆ ಯಾರೂ ಆದರ್ಶನೆ ಮಾಡ್ಲಿಕ್ಕೆ ಬರಲಿಲ್ಲಪ್ಪ ಅಂದರೆ ನಿಮ್ಮ ಪರಿಸ್ಥಿತಿ ಏನು? ಸ್ವಿಚ್ ಅಪ್ ಆಗಿಬಿಡೋದ? ಇದು ಮೊದಲನೇದಿದು. ಯಾವುದರಿದು? ನೀನು ಕುರಿ ಆಗಿದ್ದೀಯಾ ಕುರ್ಬನ್ ಅಂತಕ್ಕಂಥದ್ದು ಏನು ರೀ ಮೊದಲನೇದು? ನೀನು ಕುರಿ ಆಗಿದ್ದಿ ಕುರ್ಬನಿಗೆ ಅಥವಾ ಇಲ್ಲ ಅನ್ನೋದು ಇದು ಒಂದು ಗುರುತು. ಅರ್ಥ ಆಯ್ತಾ? ನನ್ನ ಮಾತು ಕೆಲವರಿಗೆ ಅರ್ಥ ಆಗ್ತಾಯಿಲ್ಲ. ಓಕೆ, ನಾನು ಪ್ರಯತ್ನ ಮಾಡ್ತೀನಿ. ಇದು ಮೊದಲನೇ ಗುರುತು. ನೀನು ಆ ಕುರ್ಬನಿಗೆ ಕುರಿ ಆಗಿದ್ದೀಯಾ ಇಲ್ಲ ಅನ್ನೋದಕ್ಕಿದೆಯೇನ್ರಿ ಮೊದಲನೇ ಗುರುತು. ನೀನು ಒಂದು ವೇಳೆ ನಿಜವಾಗಿ ಆ ಕುರ್ಬನಿಗೆ ಕುರಿ ಆಗಿದ್ದಿಲ್ಲಪ್ಪ ಅಂದರೆ ನೀ ಯಾರಿಗೆ ಏನಾಗಿರ್ತಿದ್ದಿ? ನೀನು ಆ ನಿಜವಾದಂಥ ಕುರ್ಬನಿಗೆ ಕುರಿ ಆಗಲಿಕ್ಕೆ ನೀನು ಸಾಧ್ಯ ಇಲ್ಲ. ಯಾಕೆ? ನೀನು ಯಾರಿಗೆ ಬಯಸ್ಲತ್ತಿದ್ದೆ? ನೀನು ಯಾರಿಗೆ? ಮನುಷ್ಯರಿಗೆ ಬಯಸ್ಲತ್ತಿದ್ದೆ. ಒಂದು ವೇಳೆ ಮನುಷ್ಯರು ನಿನ್ನ ಹತ್ರ ಬರಲಿಲ್ಲ ಅಂದ್ರೆ ನೀ ಏನಾಗ್ತಿ? ಇನ್ನೊಂದು ಹೇಳ್ತೀನಿ. ಇದು ಹೆಚ್ಚಾಗಿ ಅರಬ್ ಕಂಟ್ರಿಯಲ್ಲಿ, ದುಬೈ, ಮಸ್ಕಟ್, ಈ ಅರಬ್ ಕಂಟ್ರಿಗಳಲ್ಲಿ ಹೆಚ್ಚಾಗಿ ಸಮಸ್ಯೆ ಕಾಡ್ತದೆ. ಆದರೆ ಅದಕ್ಕಿಂತಲೂ ಹೆಚ್ಚಾದ ಸಮಸ್ಯೆ ನಮ್ಮ ಭಾರತ ದೇಶದಲ್ಲೇ ಕಾಡ್ತದೆ. ಅಲ್ಲಿ ಅವಾಗವಾಗ ಕಾಡಿದ್ರೆ ಇಲ್ಲಿ ನಮ್ಮಲ್ಲಿ ಹೆಚ್ಚು ಕಾಡ್ತದೆ. ಏನಂದರೆ, ನಿಮ್ಮ ಹತ್ರ ಮೊಬೈಲ್ ಇದೆ, ಮೊಬೈಲಲ್ಲಿ ಸಿಮ್ ಇದೆ, ಸಿಮ್ಮಲ್ಲಿ ಬ್ಯಾಲೆನ್ಸ್ ಇದೆ, ಬ್ಯಾಟ್ರಿ ಫುಲ್ ಇದೆ. ಆದರೂ ಕೂಡ ಒಂದೊಂದು ಸಲ ನೀವು ಕೆಲವೊಂದು ಸ್ಥಳಗಳಿಗೆ ಹೋಗುವಾಗ ಟವರ್ ಬರೋಂಗಿಲ್ಲ. ಎಷ್ಟು ಜನ ನನ್ನ ಜೊತೆ ಇದ್ದೀರಿ? ಎಲ್ಲರೂ ನನ್ನ ಜೊತೆ ಇದ್ದೀರಾ? ಕೆಲವೊಂದು ಸ್ಥಳದಲ್ಲಿ ನೀವು ಪ್ರಯಾಣ ಮಾಡುವಾಗ ಕೆಲವೊಂದು ಸ್ಥಳದಲ್ಲಿ ಏನು ಬರೋಂಗಿಲ್ಲ ನಿಮ್ಗೆ? ಟವರ್ ಬರೋಂಗಿಲ್ಲ ನಿಮ್ಗೆ. ಕೆಲವೊಂದು ಸ್ಥಳದಲ್ಲಿ ಏನು ಬರೋಂಗಿಲ್ಲ? ನೆಟ್ವರ್ಕ್ ಬರೋಂಗಿಲ್ಲ, ಟವರ್ ಬರೋಂಗಿಲ್ಲ. ಅಂದರೆ ವಿಶ್ವಾಸಿಯಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವು, ಒಂದು ವೇಳೆ ಟವರ್ ನಮಗೆ ಅವಾಗವಾಗ ಲಿಂಕ್, ನಮಗೆ ಅವಾಗವಾಗ ನೆಟ್ವರ್ಕ್ ಅವಾಗವಾಗ ನಮಗೆ ಹತ್ತುತ್ತಾ ಇಲ್ಲಪ್ಪ ಅಂತಂದರೆ, ಯಾವಾಗ ಕಷ್ಟ ಬಂದಾಗ, ಬಾಧೆ ಬಂದಾಗ, ರೋಗ ಬಂದಾಗ, ಸಾಲ ಹೆಚ್ಚಾದಾಗ, ಮಂದಿ ಬಂದು ಜಗಳ ತೆಗೆದಾಗ, ಅವಾಗವಾಗ ಈ ಟವರ್ ಲಿಂಕ್ ಏನಾಗ್ತದೆ ರೀ ಅವಾಗವಾಗ. ಈ ಅನುಭವ ಆಗಿದೆಯಾ ನಿಮ್ಗೆ ಎಂದಾದರೂ? ಅವಾಗವಾಗ ಚರ್ಚಿಗೆ ಬರೋಕ್ಕೆ ಮನಸ್ಸಾಗಲ್ಲ. ಎಲ್ಲಿಗೆ ಬರೋಕ್ಕೆ ಮನಸ್ಸಾಗಲ್ಲ? ಮನುಷ್ಯರು ಆದಂಥ ನಾವು, ಇದು ಎರಡನೇದೊಂದು ಗುರುತು. ಇದು ಏನು? ಕುರಿ ನಾನು ಕುರ್ಬನಿಗೆ ಆಗಿದ್ದೀನ ಇಲ್ಲ ಅನ್ನೋದಕ್ಕೇನ್ರಿ ಇದು ಎರಡನೇದು ಗುರುತು.
ಮೊಬೈಲ್ ನಂದೇ ಇದೆ, ಸಿಮ್ ನಂದೇ ಇದೆ, ಫುಲ್ ಬ್ಯಾಲೆನ್ಸ್ ಇದೆ, ಬ್ಯಾಟ್ರಿ ಫುಲ್ ಇದೆ, ಆದ್ರೂ ಅವಾಗವಾಗ ಏನು ಹತ್ತಂಗಿಲ್ಲ. ಅವಾಗವಾಗ ಚರ್ಚಿಗೆ ನೀ ಗೈಪಾತೆ ಅಂದರೆ, ಅವಾಗವಾಗ ಸಂಡೇ ನೀ ಆಫ್ ಆಗ್ತಂದರೆ, ಅವಾಗವಾಗ ಸ್ವಲ್ಪ ನೀ ನಿಂತು ಡ್ರಾಪ್ ಆಗ್ತಪ್ಪ ಅಂದರೆ ನೀ ಏನಾಗಿಲ್ಲ, ನೀ ಏನಾಗಿಲ್ಲ, ಕುರಿ ಆಗಿಲ್ಲ ನೀನು. ಆ ಕುರ್ಬನಿಗೆ ನೀನೇನಾಗಿಲ್ಲ, ಕುರಿ ಆಗಿದ್ದಪ್ಪ ಅಂದರೆ ಡೈನಾಮಿಕ್ ಆಗಿರ್ತದೆ ಅಂತೇಳಿ. ಕುರಿ ಆಗಿದ್ದಂದರೆ ನೆಟ್ವರ್ಕ್ ಯಾವಾಗಲೂ ಏನಾಗಿರ್ತದೆ, ಡೈನಾಮಿಕ್. ಅಂದರೆ ನಿನಗೆ ಬಾಧೆ ಇದ್ರೂ, ನಿನಗೆ ಕಷ್ಟ ಇದ್ರೂ, ನಿನಗೆ ಕಣ್ಣೀರಿದ್ರೂ, ನಿನಗೆ ಅವಮಾನ ಇದ್ರೂ, ನಿನ್ನ ಜೀವಿತದಲ್ಲಿ ಸೋಲಾದ್ರೂ ಎನಿ ಟೈಮ್ ನೆಟ್ವರ್ಕ್ ದೇವ್ರ ಜೊತೆ ಏನಿರ್ತದೆ ರೀ. ನೀನು ದೇವ್ರ ಸನ್ನಿಧಿ ಮಾತ್ರ ಏನು ಮಾಡೋಂಗಿಲ್ಲ ನೀನು. ಇದು ಎರಡನೇದೇನು, ಇದು ಎರಡನೇದು ಗುರುತು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅದಕ್ಕೋಸ್ಕರಾಗಿ ದಾವೀದನು ಬರೆದಂಥ ಈ ಕೀರ್ತನೆ 23ನೇದೇ ಭಾಳ ಜನ ಏನು ತಿಳ್ಕೊತಾರೆ ಅಂದರೆ, ದಾವೀದನು ಅರಣ್ಯದಲ್ಲಿದ್ದಾಗ, ದಾವೀದನು ಕಷ್ಟದಲ್ಲಿದ್ದಾಗ, ದಾವೀದನಿಗೆ ವೈರಿಗಳು ಬೆನ್ನತ್ತದಾಗ, ದಾವೀದನನ್ನು ಮನುಷ್ಯರು ತಿರಸ್ಕಾರ ಮಾಡಿದಾಗ ಈ ಕೀರ್ತನೆ ಬರ್ದಾರಂತೇಳಿ ಭಾಳ ಜನ ಉಪದೇಶನೂ ಮಾಡ್ತಾರೆ, ಭಾಳ ಜನ ಹೇಳ್ತಾರೆ. ಬಟ್ ಈ ಕೀರ್ತನೆ ದಾವೀದನ ಯಾವಾಗ ಬರೆದಿದ್ದಾನೆ ಗೊತ್ತಾ ನಿಮಗೆ? ಈ ಕೀರ್ತನೆ ದಾವೀದನ ಯಾವಾಗ ಬರೆದಿದ್ದಾನಪ್ಪ ಅಂದರೆ, ಆತನು ರಾಜನಾದ್ಮೇಲೆ ಆತನು ಬರೆದಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಬರ್ದನ್ರಿ ಆತನು ಯಾವಾಗ ಬರ್ದನ್ರಿ? ಆತನು ಅಡವಿಯ ಪ್ರಯಾಣವನ್ನು ಮುಗಿಸಿ, ಆತನು ಅನೇಕ ಶೋಧನೆಗಳನ್ನು, ಶ್ರಮೆಗಳನ್ನು ಆತನು ಎದುರಿಸಿ, ತನ್ನ ಜೀವಿತದಲ್ಲಿ ಎಲ್ಲ ಬಾಧೆ ನೋವುಗಳನ್ನು ಅನುಭವಿಸಿ ಆ ಹಾದಿಯಲ್ಲಿ ಪ್ರಯಾಣದಲ್ಲಿ ಸಾಗಿ ದೇವರಾತನನ್ನು ರಾಜನನ್ನಾಗಿ ಮಾಡ್ತಾನಲ್ರಿ. ದೇವರಾತನನ್ನು ರಾಜನನ್ನಾಗಿ ಮಾಡಿದ್ಮೇಲೆ ದಾವೀದನು 17 ಯುದ್ಧಗಳನ್ನು ಮಾಡಿ 17 ಯುದ್ಧಗಳಲ್ಲಿ ಜಯಿಸಿ ಇಸ್ರಾಯೇಲರ ಮೇಲೆ ಚಕ್ರವರ್ತಿಗೆ ರಾಜನಾಗಿ ಆತನ ಆಳುವಂಥ ಸಂದರ್ಭದಲ್ಲಿ ಈ ಕೀರ್ತನೆಯನ್ನು ಆತನು ಬರೆದಿದ್ದಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ರಾಜನಾದ ಮೇಲೆ ಈ ಮಾತುಗಳು ದಾವೀದನ ಹೇಳಬೇಕಪ್ಪ ಅಂತಂದರೆ ಸಾಮಾನ್ಯವಾದಂಥ ಮಾತಲ್ಲಪ್ಪ ಅಂತಂದರೆ, ನಿಜವಾಗಿ ಕುರುಬನಿಗೂ ಮತ್ತು ಕುರಿಗೂ ಇರುವಂಥ ಒಂದು ಸಂಬಂಧ ಏನೆಂಬುದಾಗಿ ಭಕ್ತನಂಥ ದಾವೀದನು ಇವತ್ತು ನಮ್ಮ ಜೊತೆ ಆತನು ಮಾತಾಡುವಂಥವನಾಗಿದ್ದೇನೆ. ಈ ಮಾತುಗಳನ್ನು ಕೇಳುವಂಥ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ನಾವು ಕಷ್ಟದಲ್ಲಿದ್ದಾಗ, ನಷ್ಟದಲ್ಲಿದ್ದಾಗ, ಬಾಧೆಯಲ್ಲಿದ್ದಾಗ ಯಾರೂ ಬಂದು ನಮಗೆ ಪ್ರೋತ್ಸಾಹ ಮಾಡುವುದು ಬೇಕಾಗಿಲ್ಲ. ಯಾರೂ ಬಂದು ನಮಗೆ ಪ್ರೋತ್ಸಾಹ ಮಾಡುವಂಥದ್ದು, ನಮ್ಮನ್ನು ತಟ್ಟುವಂಥದ್ದು, ನಮ್ಮನ್ನು ಧೈರ್ಯ ಹೇಳುವಂಥದ್ದು ಬೇಕಾಗಿಲ್ಲ. ಮನುಷ್ಯರಿಗೋಸ್ಕರವಾಗಿ ನಿರೀಕ್ಷಿಸಿಕೊಳ್ಳುವುದು ನಾವು ಬೇಕಾಗಿಲ್ಲ. ದೇವರು ಇವತ್ತು ನಾವು ಯಾವ ರೀತಿಗೆ ನಾವು ತಯಾರಾಗಬೇಕಂತೇಳಿ ಬಯಸ್ತಾನಪ್ಪ ಅಂತಂದರೆ, ದೇವರು ಇವತ್ತು ನಾವು ಯಾವ ರೀತಿಗೆ ಸಿದ್ಧವಾಗಬೇಕು, ನಮ್ಮನ್ನು ನಾವು ಯಾವ ರೀತಿಗೆ ಉಜ್ಜೀವಗೊಳ್ಬೇಕು, ನಮ್ಮನ್ನು ನಾವು ಯಾವ ರೀತಿಗೆ ಪ್ರೋತ್ಸಾಹಗೊಳ್ಬೇಕೆಂಬುದಾಗಿ ದೇವರು ನಮಗೆ ಬಯಸ್ತಾನಪ್ಪ ಅಂತಂದರೆ, ಒಬ್ಬ ಅಗಸನಿಗೆ ಆತನ ಹತ್ರ ಒಂದು ಕತ್ತೆ ಇತ್ತಂತ. ಆ ಕತ್ತೆ ಜೀವನ ಪೂರ್ತಿ ಅಗಸನ ಹತ್ರ ದುಡಿತದ ಕಷ್ಟಪಟ್ಟು. ಆದರೆ ಬರ್ತಾ ಬರ್ತಾ ಕತ್ತೆಗೆ ವಯಸ್ಸಾಗ್ತದೆ. ಈ ವಯಸ್ಸಾದ ಈ ಅಗಸನ ಒಂದು ಹಾಕುವಂಥ ಭಾರವನ್ನು ಹೊತ್ಕೊಳ್ಳಿಕ್ಕಾಗಲಾರ್ದೇ, ಈ ಅಗಸನು ಹಾಕುವಂಥ ಭಾರವನ್ನು ಹೊತ್ಕೊಳ್ಳಾರ್ದೆ ಅದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಶಕ್ತಿ ಕಡಿಮೆ ಆಗ್ತದೆ ವಯಸ್ಸಾದಮೇಲೆ. ಆವಾಗ ಈ ಅಗಸ ಏನು ಮಾಡ್ತಾನಪ್ಪ ಅಂದರೆ, ಇಲ್ಲಿ ತನಕ ಕಷ್ಟಪಟ್ಟು ತನಗೆ ಸಹಾಯ ಮಾಡಿ ದುಡಿದಂಥ ಈ ಒಂದು ಕತ್ತೆಯನ್ನು ಏನು ಮಾಡ್ತಾನಂದರೆ, ಅದನ್ನು ಹೊರಗಡೆ ಅಟ್ಟುಬಿಡ್ತಾನೆ ರೀ. ಅಟ್ಟುಬಿಟ್ಟು ಬೇರೆ ಒಂದು ಯವನಸ್ಥ ಕತ್ತೆಯನ್ನು ಆತನು ತಂದ್ಕೊಂಡಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದರೆ, ಈ ಕತ್ತೆ ಆ ಮಾಲೀಕ ತಳ್ಳಿದ ಮೇಲೆ ಹೊರಗಡೆ ಹೋಗ್ತದೆ. ಅದು ಅಡವಿಯಲ್ಲಿ ಹೋಗ್ತದೆ, ಆ ಕಡೆ ತಿರುಗ್ತದೆ, ಈ ಕಡೆ ತಿರುಗ್ತದೆ. ಇಲ್ಲಿ ಈ ಯಜಮಾನ ತನ್ನ ಇನ್ನೊಂದು ಹೊಸ ಕತ್ತೆಯನ್ನು ತೊಗೊಂಡು ತನ್ನ ಕೆಲಸ ಮಾಡ್ತಾ ಇರ್ತಾನೆ. ಆತನ ಕೆಲಸ ನಡೀತಾ ಇರ್ತದೆ. ಕತ್ತೆ ಇಷ್ಟು ವರ್ಷ ದುಡಿದು ಕಷ್ಟಪಟ್ಟು ಮಾಲೀಕನಿಂದನೂ ಏನೂ ಸಿಗಲಿಲ್ಲ. ಕೊನೆಗೆ ಅಡವಿ ಪಾಲಾಗಬೇಕಂತೇಳಿ ಅದು ಆಲೋಚನೆ ಮಾಡ್ತಾ ಏನಾಗ್ತದೆ ಅಂದರೆ, ಒಂದು ಸಲ ಅದಕ್ಕೊಂದು ಆಲೋಚನೆ ಬರ್ತದೆ, ಇಲ್ಲ ನನ್ನ ಮಾಲೀಕ, ನನ್ನ ಯಜಮಾನ ನನಗೆ ಎಷ್ಟೋ ಸಲ ಆತನು ಪ್ರೀತಿ ಮಾಡಿದ್ದಾನೆ, ಎಷ್ಟೋ ಸಲ ಒಳ್ಳೆಯ ಆಹಾರ ಕೊಟ್ಟಿದ್ದಾನೆ, ಎಷ್ಟೋ ಸಲ ಆತ ನನಗೆ ಪ್ರೀತಿಯಿಂದ ಮಾತಾಡಿದ್ದಾನೆ. ಆದರೆ ಕೊನೆ ಕಾಲದಲ್ಲಿ ನಾವು ಒಂದು ಸಲ ನಾನು ಯಾಕೆ ಹೋಗಿ ನನ್ನ ಮಾಲೀಕನಿಗೆ ನಾನು ಭೇಟಿ ಆಗಬಾರ್ದು, ನಾನು ಯಾಕೆ ಹೋಗಿ ಆತನಿಗೆ ನೋಡಬಾರ್ದು ಅಂತೇಳಿ ಒಂದು ಕತ್ತೆಗೆ, ಅಡವಿಯಲ್ಲಿ ಅಲಿಯುವಂಥ ಹಸಿವೆಂಥ ಕತ್ತೆಗೆ ಒಂದು ಆಲೋಚನೆ ಬಂದದ್ದು. ತಿರುಗಿ ಏನು ಮಾಡ್ತಂದರೆ, ಆ ಅಡವಿಯಿಂದ ತಿರುಗಿ ಊರಿನ ಕಡೆಗೆ ಪ್ರಯಾಣ ಮಾಡ್ತಾ ಇರ್ತದೆ. ಮಾಡುವಂಥ ಸಂದರ್ಭದಲ್ಲಿ ಆ ಊರು ಸಮೀಪಕ್ಕೆ ಬಂದಾಗ ಆ ಊರಿನವರು ಒಂದು ಸಮಸ್ಯೆ ಇರ್ತದೆ, ನೀರಿನ ಸಮಸ್ಯೆ. ನೀರಿಗಾಗಿ ಒಂದು ಬಾವಿ ತೋಡಿರ್ತಾರೆ, ನೀರು ಬಿದ್ದಂಗಿರಲ್ಲ. ಭಾಳ ಆಳ ತೋಡಿರ್ತಾರೆ, ನೀರು ಬಿದ್ದಂಗಿರ, ಅದು ಅಷ್ಟೇ ಬಿಟ್ಟಿರ್ತದೆ, ಅದಕ್ಕೆ ಹಾಳು ಬಾವಿ ಇರ್ತದೆ. ಈ ಕತ್ತೆ ಏನದ ಅಂದರೆ, ತನ್ನ ಯಜಮಾನನ ನೋಡಬೇಕು, ಭೇಟಿ ಆಗಬೇಕು, ಒಂದು ಸಲ ಮಾತಾಡಬೇಕು, ನನ್ನನ್ನು ಸಾಕಿದ್ದಾನೆ, ನನ್ನ ಎಷ್ಟೋ ಆಧರಿಸಿದ್ದಾನೆ ಅಂತೇಳಿ ಬರ್ತಾ ಏನಾಗ್ತದೆ ಅಂದರೆ, ಅದಕ್ಕೆ ವಯಸ್ಸಾಗಿರ್ತದೆ, ಕಾಲು ಜಾರಿ ಅದೇ ಒಂದು ಹಾಳು ಬಾವಿಯಲ್ಲಿ ಬಿದ್ದು ಬಿಡ್ತದೆ.
ಆ ಹಾಳು ಬಾವಿಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಆ ಊರಿನಲ್ಲಿರುವಂಥ ಎಲ್ಲ ಜನ ಬರ್ತಾರೆ. ಬಂದು ಏನು ಮಾಡ್ತಾರೆ ಅಂದರೆ ಬಾವಿ ಸುತ್ತ ನಿಂದಿರ್ತಾರೆ. ನಿಂತೇನು ಮಾಡ್ತಾರಪ್ಪ ಅಂತಂದರೆ ಏನೋ ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ. ಇವ್ರು ಯಾವ ಮಾತು ಹೇಳಿದ್ರೂ ಅದಕ್ಕೆ ಅರ್ಥ ಆಗ್ತದೆ ರೀ. ಹಗ್ಗ ಹಿಡ್ಕೊ, ಗಾಡಿ ಕಡೆಗೆ ಬಾ, ಆ ಕಡೆ ಹೋಗು, ಈ ಕಡೆ ಹೋಗು ಅಂತ ಹೇಳಿದ್ರೆ ಕತ್ತಿಗೆ ಅರ್ಥ ಆಗ್ತದೆ ರೀ? ಅರ್ಥ ಆಗಲ್ಲ. ಏನು ಮಾಡಬೇಕೀಗ? ಕತ್ತೆಗೆ ಹಗ್ಗ ಹಾಕ್ತಾರೆ, ಅದಕ್ಕೆ ಹಿಡಿಲಿಕ್ಕೆ ಆಗಂಗಿಲ್ಲ. ಕತ್ತೆಗೆ ಮತ್ತೊಂದು ಬಕೆಟ್ ಹಾಕ್ತಾರೆ, ಅದನ್ನು ಹಿಡ್ಕೊತಾರೆ, ಅದು ಹಿಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಮೇಲೆ ನಿಂತಂಥ ವ್ಯಕ್ತಿಗಳು ಎಷ್ಟು ಸಹಾಯದ ಹಸ್ತ ಮಾಡಿದ್ರೂ ಕೂಡ ಕತ್ತೆಗೆ ಪ್ರಯೋಜನವಾಗ್ತಾಯಿಲ್ಲ. ಕೊನೆಗೆ ಆ ಒಂದು ಮಾಲೀಕನಿಗೆ ಹೇಳ್ತಾರೆ ಯಾರೋ ಹೋಗಿ, ಇಷ್ಟು ವರ್ಷ ನಿನ್ನ ಹತ್ರ ದುಡಿದು ಕತ್ತಿ ಏನಾಗಿದೆ ಅಂದರೆ ಅಲ್ಲಿ ಹಾಳು ಬಯದಾಗ ಬಿದ್ದದಂದ ತಕ್ಷಣ ಅವನೇನು ಕರುಣೆ ಬರ್ತದೆ. ಸ್ವಲ್ಪ ಕರುಣೆ ಬಂದ, ಅಯ್ಯೋ ನಾನು ಇಷ್ಟು ವರ್ಷ ನನ್ನ ಮನೆಯಲ್ಲಿ ನನಗೆ ಭಾಳ ಕಷ್ಟಪಟ್ಟು ಸಹಾಯ ಮಾಡಿದ, ಅನೇಕ ಬಟ್ಟೆ ಗಂಟುಗಳನ್ನು ಹೊತ್ಕೊಂಡು ಅದು ಎಲ್ಲಿ ತನಕ ರೀ? ಹಳ್ಳ ತನಕ ಅದು ಹೋಗಿ ಎಷ್ಟೋ ನನಗೆ ಸಹಾಯ ಮಾಡಿದ, ಅದು ಬಿದ್ದದ ಅಂತೇಳಿ ಆತನು ಕೂಡ ನೋಡ್ಲಿಕ್ಕೆ ಬರ್ತಾನೆ. ಆತನು ಬಂದು ಈ ರೀತಿಗೆ ನೋಡ್ತಾನೆ, ಜನನೂ ನೋಡ್ತಾರೆ, ಮಾಲೀಕನು ಕೂಡ ನೋಡ್ತಾನೆ. ಕೊನೆಗೆ ಈತನಿಂದಲೂ ಆ ಕತ್ತೆಯನ್ನು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಆ ಸುತ್ತಲೂ ನಿಂತಂಥ ಜನರಿಗೂ ಕೂಡ ಏನು ಮಾಡ್ಲಿಕ್ಕಾಗಲ್ಲ ರೀ, ಕತ್ತೆಗೆ ರಕ್ಷಣೆ ಮಾಡಲಿಕ್ಕಾಗಲ್ಲ. ಎಲ್ಲರೂ ಮೇಲೆ ನಿಂತ್ಕೊಂಡು ಸಲಹೆ ಕೊಡ್ತಾ ಇರ್ತಾರೆ ಹೊರತಾಗಿ ಕೆಳಗಡೆ ಇಳಿದು ಅದನ್ನು ರಕ್ಷಿಸುವಂಥ ಕೆಲಸ ಯಾರನ್ನೂ ಮಾಡ್ಲಿಕ್ಕೆ ತಯಾರಿಲ್ಲ. ಕೊನೆಗೆ ಅಲ್ಲಿರುವಂಥ ಊರಿನವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನು ತೀರ್ಮಾನಕ್ಕೆ ಬರ್ತಾರಪ್ಪ ಅಂದರೆ, ನೋಡಪ್ಪ, ಇಷ್ಟು ವರ್ಷ ನಿನಗದು ಕಷ್ಟಪಟ್ಟು ದುಡಿದು ಸಹಾಯ ಮಾಡಿದ ಕತ್ತೆ, ನೀನು ಒಂದು ವೇಳೆ ಒಳಗೆ ಇಳಿದು ಅದನ್ನು ಮೇಲೆ ತೆಗಿತಪ್ಪ ಅಂದರೆ ನೀನು ಇಳಿಬೋದು. ಇದು ಮೊದಲನೇ ಆಪ್ಷನ್. ನಾನು ಒಳಗೆ ಇಳಂಗಿಲ್ಲ ರೀ, ನನಗೆ ಅಪಾಯದ ಆಗಂಗಿಲ್ಲಪ್ಪ ಅಂತಂದರೆ ನಾವು ಊರವರೆಲ್ಲ ಒಂದು ತೀರ್ಮಾನ ಮಾಡೀವಿ. ಏನು ತೀರ್ಮಾನ ಮಾಡೀವಿ ಅಂದರೆ ಮಣ್ಣು ಹಾಕಿ ಮುಚ್ಚಿಬಿಡ್ಬೇಕಂತೇಳಿ ಒಂದು ತೀರ್ಮಾನ ಮಾಡೀವಪ್ಪ ಅಂತಾರೆ. ಏನು ಮಾಡಬೇಕು? ಮಣ್ಣು ಹಾಕಿ ಬಾಯಿ ಮುಚ್ಚಿಬಿಡ್ಬೇಕಂತ ತೀರ್ಮಾನ ಮಾಡೀವಿ. ಆ ಮಣ್ಣು ಹಾಕಿದಾಗ ಕತ್ತಿನೂ ಅಲ್ಲೇ ಸಮಾಧಿಯಾಗಿ ಹೋಗ್ತದೆ, ಅದನ್ನು ಒಳಗೆ ಹೋಗ್ತದೆ, ಎರಡಕ್ಕೂ ಸಮಾಧಿ ಮಾಡ್ದಂಗೆ ಆಗ್ತದೆ. ಮತ್ತು ಇನ್ನು ಮುಂದೆ ಯಾರನ್ನೂ ಇಲ್ಲಿ ಓಡಾಡ್ಕೊತ ಮಕ್ಕಳಾಗಲಿ, ಹಿರಿಯರಾಗಲಿ, ದೊಡ್ಡವರಾಗಲಿ, ವಯಸ್ಸಾದ್ರು ಬಂದಿದ್ರೆ ಬೀಳಕ್ಕೆ ಚಾನ್ಸ್ ಇಲ್ಲ ಅಂಥೇಳಿ ನಾವು ಊರವರೆಲ್ಲ ಕೂಡಿ ಒಂದು ತೀರ್ಮಾನ ಮಾಡೀವಿ. ಮತ್ತು ನೀನು ತೆಳಗೆ ಇಳಿತೀಯೇನು ತೆಗಿತೀಯೇನು, ಮತ್ತು ಹೆಂಗಪ್ಪ ನಮಗೇನು ಮಣ್ಣು ಹಾಕತ್ತೆ ಅಂತ ಕೇಳ್ತಾರೆ. ಅವಾಗ ಅವನಂತನ, ಎಲ್ರಿ ಕೆಳಗೆ ಭಾಳ ಅಪಾಯ ಅದ, ಹೆಂಗೂ ಕತ್ತಿಗೆ ವಯಸ್ಸಾಗ್ಯದ. ಏನಾಗ್ಯದ? ಕತ್ತಿಗೆ ಏನಾಗ್ಯದ? ಹೆಂಗೂ ವಯಸ್ಸಾಗ್ಯದ. ಅದು ಇವತ್ತಿಲ್ದ್ರೆ ನಾಳೆಗೆ ಏನಾಗ್ತದೆ? ಸಾಯ್ತದೆ ಅದು. ಅದಕ್ಕೆ ನಾನು ಮಣ್ಣು ಹಾಕ್ತೀನಿ, ನೀನು ಮಣ್ಣು ಹಾಕ್ರಿ. ಎಲ್ಲರೂ ಕೂಡ ಏನು ಮಾಡೋಣ, ಇದಕ್ಕೆ ಮಣ್ಣು ಹಾಕಿ ಮುಚ್ಚಿಬಿಡೋಣ. ಪ್ರೀತಿ ದೇವ್ರ ಮಕ್ಕಳೇ, ಭಾಳಷ್ಟು ಜನ ಮನುಷ್ಯರು ನಮ್ಮ ವಿಷಯದಲ್ಲಿ ಹಾಗೆ ಮಾಡ್ತಾರೆ. ನಾವು ಚೆನ್ನಾಗಿದ್ದಾಗ, ನಾವು ಅನುಕೂಲಸ್ಥರಿದ್ದಾಗ, ನಮ್ಮ ಹತ್ರ ಹಣ ಇದ್ದಾಗ, ನಾವೆಲ್ಲ ರೀತಿಯಿಂದ ಅವರಿಗೆ ಸಹಾಯ ಮಾಡುವಾಗ ಎಲ್ಲರೂ ನಮ್ಮ ಜೊತೆನೇ ನಿಂತಿರ್ತಾರೆ ರೀ. ಎಲ್ಲ ನಮ್ಮ ಸಂಗಡ ಇರ್ತಾರೆ. ಹೌದಾ? ನಿಜವಾದ ಮಾತದಲ್ಲ ರೀ. ಎಲ್ಲರೂ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಸಂಗಡನೇ ಇರ್ತಾರೆ. ಹೆಂಗೆ ಬೆಲ್ಲದ ಸುತ್ತ ನೊಣ ಇರ್ತಾವಲ್ಲ, ಹಂಗೆ ನಮ್ಮ ಹತ್ರನೇ ಇರ್ತಾರೆ. ಅವಾಗ ಎಲ್ಲಿದ್ದ ಸಂಬಂಧಗಳು, ದೂರಿನ ಸಂಬಂಧ, ನಮ್ಮ ಮಾಮ ಬೇಕ್ರಿ ಯಾಕಡದೂ ಹತ್ತಲ್ಲ, ಅವ ನಮ್ಮ ಕಾಕ ಬೇಕ್ರಿ ಅಂತಾರೆ ಎಲ್ಲಿ ಕುಂತು ಮಾತಾಡಲಿ ಮನುಷ್ಯರು. ಹೌದಲ್ಲ? ಅವ್ರು ಏನಾಗಬೇಕು? ನಮ್ಮ ಮಾಮ ಬೇಕು, ನಮ್ಮ ಕಾಕ ಬೇಕು, ನಮ್ಮ ಬಾಬಾ ಬೇಕು, ಅವ್ರು ಆಗ್ಬೇಕು, ಇವ್ರು ಆಗ್ಬೇಕು. ಯಾವಾಗ? ನಾವು ಚಲೋ ಇದ್ದಾಗ. ಕೊನೆಗೆ ನಾವು ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು, ನಾವು ಹೊಡೆದಂಥ ಮಕ್ಕಳು ಹಾಗೆ ಮಾಡ್ತಾರೆ ರೀ. ಅವ್ರೇನು ಎರಡನೇ ಇಲ್ಲರಿ. ನಾನು ಕೇಳಿ ನನ್ನ ಕಿವ್ಯಾರ, ಮಕ್ಕಳಿಗೆ ವಯಸ್ಸಾಗಲಿ ನೋಡ್ತೀನಿ ನಾನು, ಮುದುಕರಾಗಲಿ ಇವರಿಗೆ ಯಾರು ನೋಡ್ತಾರೆ? ಈಗೇ ನನ್ನ ಮಾತು ಕೇಳಲಾಗಿರಂದ್ರೆ ಇವ್ರಿಗೇನಾಗಲಿ, ಇವ್ರಿಗೇನಾಗಲಿ ವಯಸ್ಸಾಗಲಿ. ಅಂದರೆ ನಮ್ಮ ಜೀವಿತದಲ್ಲಿ, ಈ ಲೋಕದಲ್ಲಿ ನಾವು ನೋಡ್ತೀವಿ, ಯಾರೂ ಕೂಡ ನಾವು ನಿಸ್ಸಹಾಯಕರಾದಂಥ ಸಂದರ್ಭದಲ್ಲಿ, ನಾವು ಬಲಹೀನರಾದಂಥ ಸಂದರ್ಭದಲ್ಲಿ ನಮ್ಮಿಂದ ಏನು ಅವರಿಗೆ ಉಪಯೋಗ ಇಲ್ಲ ಅಂತೇಳಿ ಯಾವಾಗ ಗೊತ್ತಾಗ್ತದಲ್ರಿ, ಅವಾಗ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಮುಚ್ಚಲಕ್ಕೆ ನೋಡ್ತಾರೆ ಅವರು. ಕರೆಕ್ಟ್? ನಮಗೇನು ಮಾಡ್ಲಿಕ್ಕೆ ನೋಡ್ತಾರೋ? ಮಣ್ಣಕ್ಕೆ ಮುಚ್ಚಲಕ್ಕೆ ನೋಡ್ತಾರೆ ಅಷ್ಟೇ. ಆದರೆ ದೇವರ ವಾಕ್ಯ ಹೇಳ್ತದೆ, ರೋಮ 12ನೇ ಅಧ್ಯಾಯದಲ್ಲಿ, ನಮ್ಮನ್ನು ನಾವು ಬಲಹೀನರಾದಂಥ ಸಂದರ್ಭದಲ್ಲಿ, ನಾವು ನಿಶಕ್ತರಾದಂಥ ಸಂದರ್ಭದಲ್ಲಿ, ನಾವು ಕುಗ್ಗಿ ಹೋದಂಥ ಸಂದರ್ಭದಲ್ಲಿ ನಮ್ಗೆ ಯಾರೋ ಆಧರಿಸಬೇಕು, ನಮ್ಗೆ ಯಾರೋ ಸಂತೈಸಬೇಕು, ನಮ್ಗೆ ಯಾರೋ ಬಲಪಡಿಸಬೇಕು, ನಮ್ಮನ್ನು ಯಾರೋ ಉತ್ತೇಜನ ಪಡಿಸ್ಬೇಕಂತೇಳಿ ನಾವು ಒಂದು ವೇಳೆ ಹೊರಗಿನಿಂದ ಇಂಥದ್ದು ಏನಾದರೂ ನಿರೀಕ್ಷೆ ಮಾಡ್ತಾಯಿದ್ದೇವೆ ಅಂದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಹೌದಲ್ರಿ?
ನಮ್ಮಂಥ ಮೂರ್ಖರು ಯಾರಿಲ್ಲ. ನಾವು ಹೇಗೆ ತಯಾರಾಗಬೇಕಪ್ಪ ಅಂತಂದರೆ ದೇವರ ವಾಕ್ಯ ಹೇಳ್ತದೆ ರೋಮ 12ನೇ ಅಧ್ಯಾಯದಲ್ಲಿ ನಮ್ಮನ್ನು ನಾವು ಆಸಕ್ತ ಚಿತ್ತರಾಗಿ ನಾವು ಉತ್ತೇಜನವನ್ನು ನಮ್ಮನ್ನು ನಾವು ಹೊಂದಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆ ವಯಸ್ಸಾದಂಥ ಕತ್ತೆಯನ್ನು ಮಣ್ಣಾಕಿ ಮುಚ್ಚಬೇಕೆಂಬುದಾಗಿ ಅನೇಕರು ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವರವರೆಲ್ಲ ಏನು ಮಾಡಿದ್ರಪ್ಪ ಅಂತಂದರೆ ಎಲ್ಲರೂ ಒಂದೊಂದು ಬುಟ್ಟಿ ಮಣ್ಣು ತಂದು ಯಾವಾಗ ಆ ಹಾಳು ಬಾವಿಯಲ್ಲಿ ಕತ್ತೆ ಮೇಲೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕತ್ತೆ ಈ ರೀತಿಗೆ ಕೂತಿರ್ತದೆ, ಮ್ಯಾಲ ಬುಟ್ಟಿಯಿಂದ ಮಣ್ಣು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೊನೆಗೆ ಆ ಕತ್ತೆ ಮಾಡಿರುವಂಥ ಒಂದು ಒಳ್ಳೆ ಕೆಲಸ ಏನು ಗೊತ್ತಾ, ಯಾವಾಗ ಆತು ಈ ರೀತಿಯಾಗಿ ಕೂತ್ಕೊಳ್ತದೋ ಮಣ್ಣನ್ನು ಏನು ಮಾಡ್ತದಪ್ಪ ಅಂತಂದರೆ ಅದರ ಒಂದು ಬುಡದ ಮೇಲೆ ಬೀಳ್ತದೆ, ಬೆನ್ನಿನ ಮೇಲೆ ಬೀಳ್ತದೆ. ಯಾವಾಗ ಅವರು ಮಣ್ಣು ತರಕ್ಕೆ ಹೋಗ್ತಾರೋ ಎದ್ದು ಏನು ಮಾಡ್ತಂದರೆ ಅದು ಮೈ ಹಿಂಗೆ 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 ಚಗಳಾಡಿಸ್ತದೆ. ಮತ್ತವರು ಮಣ್ಣು ತರುವುದರೊಳಗಾಗಿ ಆ ಕತ್ತೆ ಮತ್ತೆ ಹೀಗೆ ಇರ್ತದೆ, ಮತ್ತೆ ಮೇಲೆ ಮಣ್ಣು ಬೀಳ್ತದೆ. ಆ ಮಣ್ಣು ಬಿದ್ದ ಮೇಲೆ ಅವ್ರು ಮಣ್ಣು ತರಕ್ಕೆ ಹೋದಾಗ ಆ ಕತ್ತೆ ತನ್ನ ಮೈಯನ್ನು ಈ ರೀತಿಯಾಗಿ ಅಲ್ಲಾಡಿಸ್ತದೆ. ಈ ರೀತಿಯಾಗಿ ನಾವು ನೋಡ್ತೇವೆ ಎಲ್ಲರೂ ತಂದು ಮಣ್ಣು ಹಾಕುವಂಥ ಸಂದರ್ಭದಲ್ಲಿ ಕತ್ತೆ ತನ್ನಲ್ಲಿರುವಂಥ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ದೇವ್ರ ಮೇಲೆ ಆಧಾರಗೊಂಡು ತಾನು ಬದುಕಬೇಕು, ತಾನು ಜೀವಿಸಬೇಕು, ತನ್ನನ್ನು ತಾನು ಜೀವಗೊಳ್ಬೇಕು, ಪ್ರೋತ್ಸಾಹಗೊಳ್ಬೇಕು, ತನ್ನಲ್ಲಿ ತಾನು ಶಕ್ತಿಯನ್ನು ತಂದುಕೊಳ್ಬೇಕಂತೇಳಿ ಪ್ರತಿ ಸಲ ಅದು ಈ ರೀತಿಯಾಗಿ ಮಾಡಿದ್ದರಿಂದ ನಾವು ನೋಡ್ತೇವೆ ಒಂದು ಸಮಯ ಬರ್ತದ್ರಿ, ಒಂದು ಟೈಮ್ ಬರ್ತದ್ರಿ, ಅವರೆಲ್ಲರೂ ಕಷ್ಟಪಟ್ಟು ತಂದು ಹಾಕಿರುವಂಥ ಮಣ್ಣು ಏನಾಗ್ತದಪ್ಪ ಅಂತಂದರೆ ಅದು ಕೆಳಗೆ ಬರ್ತದ, ಕತ್ತಿ ಅದ್ರ ಮ್ಯಾಲೆ ನಿಂದಿರ್ತದೆ ರೀ, ಬಾಯಿ ಪೂರ ತುಂಬ್ತದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಣ್ಣು ಎಲ್ಲಿರ್ತದ್ರಿ? ಮಣ್ಣು ಅದ್ರ ಕಾಲು ಕೆಳಗೆ ಇರ್ತದ, ಬಾವಿ ತುಂಬ್ತಾ ಬರ್ತದ, ಕತ್ತಿ ಮ್ಯಾಲೆ ಏರ್ತಾ ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಇಷ್ಟೊಂದು ಪ್ರಯಾಸಪಟ್ಟು ಈ ಒಂದು ಕೀರ್ತನೆ 23ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಈ ನೀತಿ ಕಥೆ ನಿಮ್ಮೆದುರು ಹೇಳುವಂಥ ಸಂದರ್ಭದಲ್ಲಿ ನಾನು ಹೃದಯ ಭಾರ ಇಟ್ಕೊಂಡು ಈ ವಾಕ್ಯ ಹಂಚುವಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟು ಜನರಿಗೆ ಅರ್ಥವಾಗಿದೆಯೋ ನನಗಂತೂ ಗೊತ್ತಿಲ್ಲ. ಎಷ್ಟು ಜನರಿಗೆ ಈ ಭಾಷೆ ಅರ್ಥ ಆಗ್ತದೆ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಕೀರ್ತನೆ 23ನೇ ಅಧ್ಯಾಯದಲ್ಲಿ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಅಂತಂದರೆ ಅದರ ಅರ್ಥ ಏನಪ್ಪ ಅಂದರೆ ನಿನಗೆ ಜೋಗುಳ ಹಾಕಿ ನಿನಗೆ ತೂಗಿ ಬಂಗಾರದ ಹಾಸಿಗೆ ಮೇಲೆ ದೇವರು ನಿನಗೆ ಮಲಗಿಸ್ತಾನಂತ ಅದರ ಅರ್ಥ ಅಲ್ಲ. ಹಲ್ಲೆಲೂಯಾ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡುವುದಿಲ್ಲ ಅಂತಂದರೆ ಕೊರತೆಗಳು ಬರುವುದಿಲ್ಲ ಅಂತಲ್ಲ, ಜೀವಿತದಲ್ಲಿ ಚಾಲೆಂಜ್ಗಳು ಇರುವುದಿಲ್ಲ ಅಂತಲ್ಲ, ಜೀವಿತದಲ್ಲಿ ಸವಾಲುಗಳು ಇರುವುದಿಲ್ಲ ಅಂತಲ್ಲ, ಜೀವಿತದಲ್ಲಿ ಪ್ರಶ್ನೆಗಳು ಇರೋದಂತಲ್ಲ, ಜೀವಿತದಲ್ಲಿ ಕಣ್ಣೀರು ಬರೋದಿಲ್ಲ ಅಂತ, ಜೀವಿತದಲ್ಲಿ ನಮಗೆ ಏನು ಸಮಸ್ಯೆನೇ ಇಲ್ಲ ಅಂತ ಅದರ ಅರ್ಥ ಅಲ್ಲರಿ ಈ ವಾಕ್ಯದ ಅರ್ಥ. ನನ್ನ ಜೊತೆ ಇದ್ದೀರಾ? ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನಂದರೆ ಅದರ ಅರ್ಥ ಅಂದರೆ ಸವಾಲುಗಳಿರ್ತವೆ, ಚಾಲೆಂಜ್ಗಳಿರ್ತವೆ, ಜೀವಿತದಲ್ಲಿ ಅನೇಕ ಹೋರಾಟಗಳಿರ್ತವೆ, ನಮ್ಮ ಬದುಕಿನ ಮೇಲೆ ನಮ್ಮ ಭವಿಷ್ಯದ ಮೇಲೆ ಅನೇಕ ಪ್ರಶ್ನೆಗಳಿರ್ತವೆ ನಮಗೆ. ಆದರೂ ಕೂಡ ಅದರಲ್ಲಿ ನಾವು ದೇವ್ರ ಮೇಲೆ ಆಧಾರಗೊಂಡಿರ್ತೀವಲ್ಲ, ಅದರ ಅರ್ಥ ಏನಪ್ಪ ಅಂದರೆ ಯೆಹೋವನು ನನಗೆ ಏನಾಗಿದ್ದಾನೆ? ಕುರುಬನಾಗಿದ್ದಾನೆ, ನಾನು ಕೊರತೆ ಪಡೋದಿಲ್ಲ ಎಂಬುದಾಗಿ ಅದರ ಅರ್ಥ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕುರುಬನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಕುರುಬನು ಯಾವಾಗಲೂ ಆತನು ಕುರುಬನಾಗಿರ್ಲಿಕ್ಕೆ ಇಷ್ಟಪಡ್ತಾನೆ ಅಂತೇಳಿ. ಆದರೆ ಕುರಿ ನಾನು ನೀನು ಆಗಿದ್ದೀವಿ ಇಲ್ಲ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಓಕೆನಾ? ಕುರಿ ನಾನು ಆ ಕುರುಬನಿಗೆ ಆಗಿದ್ದೀವಿ ಅಥವಾ ಇಲ್ಲ ಅನ್ನೋದನ್ನು ಕೂಡ ಏನು ಮಾಡಿದ್ದೀವಿ? ಕ್ಲಿಯರಾಗಿ ತಿಳ್ಕೊಂಡಿದ್ದೀವಲ್ಲ. ಹಲ್ಲೆಲೂಯಾ. ತಿಳ್ಕೊಂಡಿದ್ದರಿಂದ ಜೋರಾಗಿ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಸೊ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಆ ಕುರುಬನು ಮಾಡುವಂಥ ಕುರಿಗೆ ಕೆಲವೊಂದು ಕೆಲಸಗಳು ನಿಮ್ಗೆ ನಾನು ಹೇಳ್ತೇನೆ. ಕುರುಬನು ಏನು ಮಾಡ್ತಾನೆ ಕುರಿಗಳಿಗೆ? ನಿಜವಾದಂಥ ಕುರುಬನು ಕುರಿಗೆ ಏನು ಮಾಡ್ತಾನೆ? ಆ ಕುರುಬನಿಗೂ ಮತ್ತು ಕುರಿಗಿರುವಂಥ ಸಂಬಂಧ ಏನೆಂಬುದನ್ನುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎಲ್ಲ ಪ್ರಾಣಿಗಳಲ್ಲಿ ಈ ಕುರಿ ಅಂತಕ್ಕಂಥದ್ದು ತುಂಬ ಅಮಾಯಕವಾಗಿರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಎಷ್ಟು ಅಮಾಯಕ ಇರ್ತದಪ್ಪ ಅಂತಂದರೆ ಕುರಿ ಯಾವುದಾದ್ರೂ ಪ್ರಾಣಿಯನ್ನು, ಯಾವುದಾದ್ರೂ ಒಂದು ಪಕ್ಷಿಯನ್ನು, ಯಾವುದಾದ್ರೊಂದು ಜಂತುವನ್ನು, ಯಾವುದಾದ್ರೊಂದು ಮೃಗವನ್ನು ನೀವು ಹಿಂದ್ಗಡೆಯಿಂದ ಹೊಡೆದ್ರಪ್ಪ ಅಂದರೆ ಅದು ಮುಂದಕ್ಕೆ ಹೋಗ್ತದೆ. ಆದರೆ ಕುರಿಯನ್ನು ನೀವು ಒಂದು ವೇಳೆ ಹೊಡೆದ್ರಪ್ಪ ಅಂದರೆ ಅದು ಏನು ಮಾಡೋಂಗಿಲ್ಲ ಅಂದರೆ ಅದು ಮುಂದಕ್ಕೂ ಹೋಗಿಲ್ಲ, ಅದು ಹಿಂದಕ್ಕೂ ಬರೋಂಗಿಲ್ಲ. ಅದು ಕುರಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದೆ ಅಂತೇಳಿ. ಅಲ್ಲೆಲ್ಲೂಯಾ. ಅದು ಎಷ್ಟು ಸೂಕ್ಷ್ಮವಾದಂಥ ಪ್ರಾಣಿ ಇರ್ತದಪ್ಪ ಅಂತಂದರೆ, ಅದು ಎಷ್ಟು ಅಮಾಯಕವಾದಂಥ ಪ್ರಾಣಿ ಇರ್ತದಪ್ಪ ಅಂದರೆ ಅದು ಕುರುಬನ ಮೇಲೆ ಸಂಪೂರ್ಣವಾಗಿ ಅದು ಆಧಾರಗೊಂಡಂಥ ಪ್ರಾಣಿಯಾಗಿರ್ತದೆ ಅಂತೇಳಿರೋದು. ಅದು ಸ್ವಲ್ಪನೂ ಕೂಡ ನಾವು ನೋಡ್ತೇವೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಾರ ಅಂಥ ಸ್ಥಿತಿಯಲ್ಲದೇ ಇರ್ತದೆ ಅಂತೇಳಿ. ನೀವು ನೋಡ್ರಿ, ಒಂದು 10 ನಾಯಿಗಳು ಕೂಡ್ದಪ್ಪ ಅಂತಂದರೆ ಒಂದು ಹುಲಿಯನ್ನು ಅಂದಿಸಿ ಓಡಿಸ್ಬೋದು.
10 ನಾಯಿಗಳು ಒಂದು ಸಲ ಕಲ್ತಪ್ಪ ಅಂತಂದರೆ ಒಂದು ಚಿರತೆಯನ್ನು ಕೂಡ ಓಡಿಸ್ಬೋದು. 10 ನಾಯಿಗಳು ಕಲ್ತಪ್ಪ ಅಂತಂದರೆ ಒಂದು ತೋಳನಾದರೂ ಕೂಡ ಏನು ಮಾಡ್ಬೋದು, ಅವು ಓಡಿಸ್ಬೋದು. ಯಾಕಪ್ಪ ಅಂದರೆ ಎಲ್ಲ ಪ್ರಾಣಿಗಳ ಒಂದು ಗುಣಲಕ್ಷಣ ಇರ್ತಂದರೆ ಫೈಟ್ ಅರೆ ಮಾಡ್ತಾವ, ಇದ್ರ ಫ್ಲ್ಯಾಟರೇ ಆಗ್ತಾವೆ. ಹೌದಲ್ರಿ? ಫೈಟರೇ ಮಾಡ್ತಾವ, ಹೋರಾಡೋದಾಗಲಿಲ್ಲ ಅಂದ್ರೆ ಬಿಟ್ಟು ಓಡಿ ಹೋಗ್ತಾವ. ಆದರೆ ಇದು ಕುರಿ ಎರಡೂ ಮಾಡೋಂಗಿಲ್ಲ, ಇದು ಫೈಟ್ನೂ ಮಾಡೋಂಗಿಲ್ಲ ಮತ್ತು ಫ್ಲೈಟ್ನೂ ಆಗಿಲ್ಲ, ಓಡಿನೂ ಹೋಗಿಲ್ಲ. ಅಷ್ಟು ಅಮಾಯಕವಾದಂಥ ಪ್ರಾಣಿ ಈ ಪ್ರಾಣಿ ಅಂತೇಳಿರಿ. ಹಲ್ಲೆಲೂಯಾ. ಸಂಪೂರ್ಣವಾಗಿ ಈ ಪ್ರಾಣಿ ಅದು ಯಾರ ಮೇಲೆ ಆಧಾರಗೊಳ್ತದಪ್ಪ ಅಂತಂದರೆ ಕುರುಬನ ಮೇಲೇ ಆಧಾರಗೊಂಡಿರ್ತದೆ ರೀ. ಇದು ನನ್ನ ಭಾಷೆ ಅರ್ಥ ಆಗ್ಲತ್ತದ ರೀ. ಈ ಕುರಿ ಸಂಪೂರ್ಣವಾಗಿ ಯಾರ ಮೇಲೆ ಆಧಾರಗೊಳ್ತದಪ್ಪ ಅಂತಂದರೆ 1000 ಕುರಿಗಳು ಬಂದೂಪ ಅಂದ್ರೂ ಕೂಡ ಒಂದು ನಾಯಿ ಓಡಿಸ್ಲಿಕ್ಕೆ ಇವಕ್ಕಾಗಲ್ಲ ರೀ. ಆಗ್ತದ? ನೀವು ನೋಡ್ರಿ ಎಲ್ಲರೇ 1000 ಕುರಿಗಳು ಎಲ್ಲ ಕೂಡ ಜುಂಡಾಗಿ ಬಂದ್ರೂ ಕೂಡ ಒಂದು ನಾಯಿಗೆ ಎದುರಿಸ್ಲಿಕ್ಕೆ ಈ 1000 ಕುರಿಗಳಿಗಾಗಲ್ಲ. ಆದರೆ ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡ್ನಲ್ಲಿ, ಸ್ಕಾಟ್ಲ್ಯಾಂಡಲ್ಲಿ ಈ ಕುರಿಗಳ ಸಾಕಾಣಿಕೆ ತುಂಬ ಇದೆ. ಅಲ್ಲಿ ಕುರಿಗಳಿಗೆ ಸಾಕಬೇಕಪ್ಪ ಅಂತಂದರೆ ಅಲ್ಲಿ ಮನುಷ್ಯರು ಇರೋಂಗಿಲ್ಲ, ಅವ್ರು ನಾಯಿಗಳನ್ನು ಸಾಕ್ತಾರೆ. ಆಸ್ಟ್ರೇಲಿಯಾದಲ್ಲಿ 1000 ಕುರಿಗಳಿಗೆ ಹೋಗಿ ಮೈಸ್ಕೊಂಡು ಬರ್ಬೇಕಂದ್ರೆ ಒಂದು ನಾಯಿ ಹೋಗಿ ಮೈಸ್ಕೊಂಡು ಬರ್ತದೆ ರೀ. ಅಲ್ಲಿ ಎಷ್ಟು ರೀ? ಒಂದು ನಾಯಿ 1000 ಕುರಿಗಳನ್ನು ಹೋಗಿ ಮೈಸ್ಕೊಂಡು ಅದು ಬರ್ತದೆ ಅಂತೇಳಿ. ಕುರಿ ಅಂದರೆ ಅದು ಅಷ್ಟೊಂದು ಅಮಾಯಕ ಪ್ರಾಣಿಯಾಗಿರ್ತದೆ ಅಂತೇಳಿ. ಕುರಿಯಲ್ಲಿರುವಂಥ ಒಂದು ಸೆನ್ಸಿಟಿವ್ ಏನಪ್ಪ ಅಂದರೆ, ಆ ಕುರಿಯಲ್ಲಿರುವಂಥ ಸೂಕ್ಷ್ಮತೆ ಏನಪ್ಪ ಅಂತಂದರೆ ಅದು ಸಂಪೂರ್ಣವಾಗಿ 100% ಅದು ಯಾರ ಮೇಲೆ ಆಧಾರಗೊಳ್ತದಪ್ಪ ಅಂದರೆ ಅದು ತನ್ನ ಕುರುಬನ ಮೇಲೆ ಅದು ಆಧಾರಗೊಳ್ತದೆ ಅಂತೇಳಿ ರೀ. ಹಲ್ಲೆಲೂಯಾ. ಇತ್ತೀಚೆಗೆ ವೆಸ್ಟರ್ನ್ ಕಂಟ್ರಿಯಲ್ಲಿ ಒಂದು 12 ವರ್ಷದ ಹುಡುಗಿ ಒಂದು ಗಿಡದ ತೆಳಗೆ ಬ್ಯಾಗ್ ಹಾಕ್ಕೊಂಡು ನಿಂತಿರ್ತಾಳೆ. ಆ ವೆಸ್ಟರ್ನ್ ಕಂಟ್ರಿಯಲ್ಲಿ ಒಂದು ಆಚಾರ ಏನಪ್ಪ ಅಂದರೆ 10 ವರ್ಷದಿಂದ 15 ವರ್ಷದೊಳಗೆ ಯಾರಾದರೂ ಹುಡುಗ ಆಗಲಿ ಹುಡುಗಿ ಆಗಲಿ ಈ ರೋಡ್ ಪಕ್ಕದಲ್ಲಿ ನಿಂತರಪ್ಪ ಅಂತಂದರೆ ಅವ್ರಿಗೆ ಎನ್ಕ್ವೈರಿ ಮಾಡ್ತಾರೆ. ನೀನು ಯಾರು, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿ ಹೆಸರೇನು, ನಿಮ್ಮ ಮನೆ ಎಲ್ಲಿದೆ, ನಿಮ್ಮ ಯಾವ ಊರು, ನಿನ್ನ ಯಾವ ಸ್ಕೂಲ್ ಅಂತೇಳಿ ಅಲ್ಲಿ ಏನು ಮಾಡ್ತಾರೆ ರೀ, ಎನ್ಕ್ವೈರಿ ಮಾಡ್ತಾರೆ. ನಮ್ಮಲ್ಲಿ ಮಾಡೋಂಗಿಲ್ಲ ಬಿಡ್ರಿ, ರೋಡ್ ಮೇಲೆ ಮಲ್ಕೊಂಡ್ರೂ ಕೇಳೋಂಗಿಲ್ಲ ನಂಬಲ್ಲಿ. ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಅಲ್ಲಿ ಏನು ಮಾಡ್ತಂದರೆ ಎನ್ಕ್ವೈರಿ ಮಾಡ್ತಾರೆ. ಒಂದು ಹುಡುಗಿ 12 ವರ್ಷದ ಹುಡುಗಿ ಬ್ಯಾಗ್ ಹಾಕ್ಕೊಂಡು ಒಂದು ಮರದ ಕೆಳಗೆ ಗಿಡದ ಕೆಳಗೆ ನಿಂತಿರ್ತಾಳೆ. ಅಲ್ಲಿ ಒಬ್ಬತ್ತ ಹೋಗಿ ಏನು ಮಾಡ್ತಾನೆ ಅಂದರೆ ಇಲ್ಲಿ ಯಾಕೆ ನಿಂತಿದ್ದೆ ಅಂತ ಕೇಳ್ತಾನೆ. ಫಸ್ಟ್ ನಿನ್ನ ಹೆಸರೇನಂತಾನೆ, ಹೆಸರು ಹೇಳ್ತಾಳೆ. ನಿಮ್ಮ ತಂದೆ ಹೆಸರೇನಂತಾನೆ, ತಂದೆ ಹೆಸರು. ನಿಮ್ಮ ತಾಯಿ ಹೆಸರು. ನೀವು ಯಾವ ಏರಿಯಾದಲ್ಲಿ ಏರಿಯಾ ಹೆಸರು ಹೇಳ್ತಾಳೆ. ನಿನ್ನ ಸ್ಕೂಲ್ ಅಂದರೆ ಸ್ಕೂಲ್ ಹೆಸರು ಹೇಳ್ತಾಳೆ. ನಿನ್ನ ID ತೋರಿಸಂದ್ರೆ ಕೊಳ್ಳನ ID ತೋರಿಸ್ತಾಳೆ. ಇಲ್ಲಿ ಯಾಕೆ ನಿಂತಿದಂತ ಕೇಳ್ತಾನವ. ಇಲ್ಲಿ ನಾ ಬಸ್ಸಿನ ಸಲುವಾಗಿ ನಿಂತೀನಂತ ಹೇಳ್ತಾಳೆ ಆಕಿ. ಎದಕ್ಕೆ ನಿಂತೀನಿ? ಇಲ್ಲಿ ಬಸ್ ಸಲುವಾಗಿ ನಿಂತೀನಂತ ಹೇಳ್ತಾಳೆ. ಆವಾಗ ಆತಂತನ ಬಸ್ ಸ್ಟಾಪ್ ಇಲ್ಲಿಲ್ಲ, ಬಸ್ ಸ್ಟಾಪ್ ಅಲ್ಲಿದೆ ಅಂತ ಹೇಳ್ತಾನೆ. ಇಲ್ಲಿ ಬಸ್ಸ ನಿಂದ್ರಂಗಿಲ್ಲ. ಬಸ್ ಎಲ್ಲಿ ನಿಂದಿರ್ತದ? ಬಸ್ ಸ್ಟಾಪ್ ಎಲ್ಲದ? ಬಸ್ ಸ್ಟಾಪ್ ಅಲ್ಲದ, ಅಲ್ಲಿ ನಿಂದ್ರ ಅಂತ ಹೇಳ್ತಾನೆ. ಅವಾಗ ಈ ಹುಡುಗಿ ಏನಂತ ಗೊತ್ತದ ರೀ, ಬಸ್ ಇಲ್ಲಿ ನಿಂದಿರ್ತದ ಅಂತ ಹೇಳ್ತಾಳಕಿ. ಏನಂತಾಳೆ? ಬಸ್ ಇಲ್ಲಿ ತಲೆ ಕೆಟ್ಟು ಹೋಗ್ತದೆ ಅವನಿಗೆ. ಬಸ್ ಇಲ್ಲಿ ನಿಂದ್ರಂಗಿಲ್ಲ, ಬಸ್ ಇಲ್ಲಿ ಸ್ಟಾಪ್ ಇಲ್ಲಿ ಬಸ್ ಸ್ಟಾಪ್ ಎಲ್ಲದ, ನಿಂಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಅವನಿಗೆ ಟೆನ್ಷನ್ ಮಾಡ್ಕೊತಾನೆ ಭಾಳ. ಮೊದಲನೇದಾಗಿ ಹುಡುಗಿ ಚಿಕ್ಕವಳಿದ್ದಾಳೆ, ಮೇಲಾಗಿ ಹುಚ್ಚು ಮಾತಾಡ್ತಾ ಇದ್ದಾಳೆ. ಏನಂತ? ಬಸ್ ಸ್ಟಾಪ್ ಇರ್ಲಾರ್ದಲ್ಲಿ ಬಸ್ ಸ್ಟಾಪ್ ಅದ ಅಂತ ಹೇಳ್ತಾ ಇದ್ದಾಳೆ. ಅವನಿಗೆ ತಲೆ ಕೆಟ್ಟು ಹೋಗ್ಲತ್ತದ. ಇಲ್ಲಮ್ಮ, ಬಸ್ ಇಲ್ಲಿ ನಿಂದ್ರಂಗಿಲ್ಲ, ಇಲ್ಲಿ ಬಸ್ ಸ್ಟಾಪ್ ಇಲ್ಲ, ಬಸ್ ಅಲ್ಲಿ ನಿಂದಿರ್ತದೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಆದ್ರೆ ಹುಡುಗಿ ಹೇಳ್ತಾಳೆ ಬಸ್ ಇಲ್ಲೇ ನಿಂದಿರ್ತದೆ ಅಂತ ಅಕ್ಕಿ ಹೇಳ್ತಾಳೆ. ತಲೆ ಕೆಟ್ಟು ಹೋಗಿರ್ತದೆ. ಅಷ್ಟರೊಳಗೆ ಬರ್ರಂತ ಬಸ್ ಬರ್ತದೆ ರೀ, ಸಿಟಿ ಬಸ್ ಬರ್ತದೆ. ಬಸ್ ಬಂದ ತಕ್ಷಣ ಆ ಹುಡುಗಿ ಎಲ್ಲಿ ನಿಂತಿರ್ತಾಳೆ ಅಲ್ಲೇ ಏನಾಗ್ತದೆ ಬಸ್ ಬರ್ತದೆ. ಆ ಹುಡುಗಿ ಏನು ಮಾಡ್ತಾಳೆ ಅಂದ್ರೆ ಬಸ್ನಾಗೆ ಇರ್ತಾಳೆ. ಆ ಬಸ್ ಡ್ರೈವರ್ ಇನ್ನೇನು ಬಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೋಗ್ತಿರ್ತಾನೆ. ಈತ ಏನಂದ್ರೆ ಮುಂದೆ ಹೋಗಿ ಏನಂದರೆ ಆತನಿಗೆ ಸ್ಟಾಪ್. ಆತ ಪೊಲೀಸ್ ಇರ್ತಾನೆ. ಆತ ಏನು ಮಾಡ್ತಾನೆ, ಬಸ್ಸಿಗೆ ಏನು ಮಾಡ್ತಾನೆ, ಡ್ರೈವರ್ ಸ್ಟಾಪ್. ಯಾಕೆ ಸರ್? ಅಲ್ಲ, ಬಸ್ ಸ್ಟಾಪ್ ಅಲ್ಲದ, ಬಸ್ ಇಲ್ಲಿ ಸ್ಟಾಪ್ ಇಲ್ಲ,
ಬಸ್ ಇಲ್ಲ್ಯಾಕೆ ನಿಂದಿರ್ಸಿದ್ನಿ ಅಂತ ಕೇಳ್ತಾನೆ ನಾವು. ಆ ಬಸ್ ಡ್ರೈವರ್ ಏನು ಹೇಳ್ತಾನೆ ಗೊತ್ತಾ, ಸರ್ ಆ ನಿಂತಿರುವಂಥ ಹುಡುಗಿ ನನ್ನ ಮಗಳು ಸರ್ ಅಂತಾನೆ. ಅಲ್ಲೆಲ್ಲೂಯ. ಏನು ಹೇಳ್ತಾನೆ ರೀ, ಏನು ಹೇಳ್ತಾನೆ ಡ್ರೈವರ್, ಏನು ಹೇಳ್ತಾನೆ, ಸರ್ ಅಲ್ಲಿ ನಿಂತವ್ರು ಯಾರು, ಆಕಿ. ಹಾಂ, ಈಗ ಆಲೋಚನೆ ಮಾಡಿರಿ, ಕುರಿ ಎಷ್ಟು ಸೆನ್ಸಿಟಿವ್ ಆಗಿರ್ತದಪ್ಪ ಅಂದರೆ, ಎಷ್ಟು ಅಮಾಯಕ ಇರ್ತದೆ ಅಂದರೆ, ಅದು ಪೂರ್ತಿ ಕುರುಬನ ಮೇಲೆ ಏನಾಗಿರ್ತದೆ, ಅದು ಆಧಾರಗೊಂಡಿರ್ತದೆ ಅಂತೇಳಿರಿ. ಅಲ್ಲೆಲ್ಲೂಯ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆ 12 ವರ್ಷದ ಹುಡುಗಿಗೆ ಸಂಪೂರ್ಣವಾಗಿ ಯಾರ ಮೇಲೆ ಆಧಾರಗೊಂಡಿದ್ದಳಕ್ಕೆ? ಹಾಂ, ಆಕೆ ಹೇಳ್ತಾಳೆ ಪೊಲೀಸಿಗೆ, ಬಸ್ ಎಲ್ಲಿ ನಿಂದಿರ್ತದಲ್ಲ ನಾನು ನಿಂದ್ರಂಗಿಲ್ಲ, ನಾ ಎಲ್ಲಿ ನಿಂದಿರ್ತೀನಿ ಅಲ್ಲಿ ಬಸ್ ಬರ್ತದೆ. ಇದು ದೇವ್ರ ಮೇಲೆ ಆಧಾರಗೊಳ್ಳುವಂಥ ಅನುಭವ ಅಂತೇಳಿರಿ. ಅಲ್ಲೆಲ್ಲೂಯ. ಈ ಸಂಬಂಧ ದೇವರಿಗೂ ನಾನು ನಿನಗೂ ಇತ್ತಪ್ಪ ಅಂತಂದರೆ ನಾವು ಏನಾಗಿದ್ದೀವಿ ರೀ, ಏನಾಗಿದ್ದೀವಿ ನಾವು? ಹಾಂ, ಈ ಕುರಿಗೆ ಆಗಿದ್ದೀವಂತ ಅದರ ಅರ್ಥ ಅಂತೇಳಿರಿ. ಈ ಒಂದು ಡೇರಿಂಗ್ ನಮ್ಮಲ್ಲಿ ಇಲ್ಲಪ್ಪ ಅಂತಂದರೆ, ದೇವರು ನಾನು ಎಲ್ಲಿರ್ತೀನಿ ಅಲ್ಲಿ ನನ್ನ ಜೊತೆ ಇರ್ತಾನೆ. ದೇವರು ನಾನು ಎಲ್ಲಿರ್ತೀನಿ, ಯಾವ ಸ್ಥಳದಲ್ಲಿರ್ತೀನಿ ಅಲ್ಲಿ ದೇವರು ಏನಿರ್ತಾನೆ ನನ್ನ ಜೊತೆ ಇರ್ತಾನೆ ಅಂತೇಳಿ ಯಾರಿಗಾದರೂ ಈ ಧೈರ್ಯ ಇರೋಂಗಿಲ್ಲಲ್ರಿ, ಯಾರಿಗಾದರೂ ಈ ಧೈರ್ಯ ಇರೋಂಗಿಲ್ಲ. ಅವ್ರಿನ್ನ ಏನಾಗಿಲ್ಲ ರೀ, ಅವರು ಕುರಿ ಆಗಿಲ್ಲ. ಅದಕ್ಕೆ ದಾವೀದನಲ್ಲಿ ಹೇಳ್ತಾನೆ 23ನೇ ಕೀರ್ತಿದಂಗ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ. ಎಂಥ ಅದ್ಭುತವಾದಂಥ ಕೀರ್ತನೆ ಬರೆದಿದ್ದಾನೆ ರೀ, ಎಂಥ ಅದ್ಭುತವಾದಂಥ ರಮ್ಯವಾದಂಥ ವಾಕ್ಯ ಭಾಗ ದೇವರು ಬರ್ಸಿಟ್ಟಿದ್ದಾನೆ ರೀ. ದೇವರಿಗೂ ಮತ್ತು ನಮಗಿರುವಂಥ ನಿಕಟವಾದಂಥ ಗಾಢವಾದಂಥ ಸಂಬಂಧ ಏನಪ್ಪ ಅಂತಂದರೆ, ನಾವು ಸಂಪೂರ್ಣವಾಗಿ ಕುರಿಯೇ ಆಗಿದ್ದೀವಪ್ಪ ಅಂದರೆ, 101% ಕುರಿಗಳು ನಾವಾಗಿದ್ದೀವಿ ಅಂದರೆ, ದೇವರು ಪ್ರತಿ ಸ್ಥಳದಲ್ಲಿ ಪ್ರತಿ ಸಮಯದಲ್ಲಿ ಕಷ್ಟದಲ್ಲಿ ನನ್ನ ಜೊತೆ ಇರ್ತಾನೆ, ಕಣ್ಣೀರಿನಲ್ಲಿ ನನ್ನ ಜೊತೆ ಇರ್ತಾನೆ, ಬಾಧೆಯಲ್ಲಿ ನನ್ನ ಜೊತೆ ಇರ್ತಾನೆ, ಸಮಸ್ಯೆಯಲ್ಲಿ ನನ್ನ ಜೊತೆ ಇರ್ತಾನೆ. ನನ್ನ ಜೀವಿತದ ಹೋರಾಟದ ಪ್ರತಿಯೊಂದು ಸಮಯದಲ್ಲಿ ದೇವರು ಎಲ್ಲಿರ್ತಾನೆ, ನನ್ನ ಜೊತೆ ಇರ್ತಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೀರ್ತನೆ 23ನೇ ಅಧ್ಯಾಯದಲ್ಲಿ ಕುರುಬನಿಗೂ ಮತ್ತು ಕುರಿಗಿರುವಂಥ ಶ್ರೇಷ್ಠವಾದಂಥ ಅನುಭವ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಂಥ ಅನುಭವ ನಿಮ್ಮ ಜೀವಿತದಲ್ಲಿ ಇದೆಯಾ? ಇಂಥ ಒಂದು ಆತ್ಮೀಯ ಜೀವಿತ, ಇಂಥ ಒಂದು ಅಗಾಧವಾದಂಥ ಭಕ್ತಿಯ ರಹಸ್ಯ ನಿಮ್ಮ ಜೀವಿತದಲ್ಲಿ ಅಡಗಿದೆಯಾ? ಪ್ರತಿ ವಿಷಯದಲ್ಲಿ ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಗುಂಡಿಗೆಯಲ್ಲಿ ಧೈರ್ಯ ಇದೆಯಾ? ದೇವರು ನನ್ನ ಜೊತೆ ಇದ್ದಾನೆ, ದೇವರು ನನಗೆ ಸಹಾಯ ಮಾಡುವಂಥನಾಗಿದ್ದಾನೆ ಎಂಬುದು ನಿಮಗಿದೆಯಾ? ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇದು ಕುರುಬನ ಮೊದಲನೇ ಗುರುತು. ಎರಡನೇದಾಗಿ ಕುರುಬನು ಇನ್ನೊಂದು ಗುರುತೇನಪ್ಪ ಅಂತಂದರೆ, ಈ ಕೀರ್ತನೆ ಪುಸ್ತಕದಲ್ಲಿ ಆತನು ಹೇಳ್ತಾನೆ, ದೇವರು ನನ್ನನ್ನು ವಿಶ್ರಾಂತಿಕರವಾದಂಥ ನೀರುಗಳ ಬಳಿಯಲ್ಲಿ ನನ್ನನ್ನು ಬರಮಾಡುತ್ತಾನೆ, ಹಸಿರುಗಾವಲಿನಲ್ಲಿ ನನ್ನನ್ನು ಏನು ಮಾಡ್ತಾನೆ, ದೇವರು ತಂಗಿಸ್ತಾನೆ. ಅಂದರೆ ವಿಶ್ರಾಂತಿಕರವಾದಂಥ ನೀರುಗಳ ಬಳಿಯಲ್ಲಿ ದೇವರು ನನ್ನನ್ನು ನಡೆಸ್ತಾನಪ್ಪ ಅಂದರೆ, ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ ಅಂದರೆ ಅರ್ಥ ಏನಪ್ಪ ಅಂದರೆ, ದಾವೀದನ ಅನುಭವ ನೋಡ್ರಿ ಹೆಂಗದ. ಈ ಇಸ್ರಾಯೇಲ ದೇಶದಲ್ಲಿ ನಿಂತ ನೀರು ಎಲ್ಲಿ ಕೂಡ ಸ್ವಚ್ಛ ಇರೋಂಗಿಲ್ಲ ರೀ. ಏನಿರೋಂಗಿಲ್ಲ. ಇಸ್ರಾಯೇಲ್ ದೇಶದಲ್ಲಿ ಎಲ್ಲಿ ಬಂತಲ್ಲಿ ನಿಂತಂಥ ನೀರು ಸ್ವಚ್ಛ ಇರುವುದಿಲ್ಲ. ಅದಕ್ಕೆ ಈ ಇಸ್ರಾಯೇಲ್ ದೇಶದಲ್ಲಿ ನಾವು ನೋಡ್ತೀವಿ, ಕುರಿಗಳನ್ನು ಅವರು ವಿಶ್ರಾಂತಿಕರವಾದಂಥ ನೀರುಗಳ ಬಳಿಯಲ್ಲಿ ನನ್ನನ್ನು ಬರಮಾಡ್ತಾನಪ್ಪ ಅಂದರೆ, ಕುರಿಗಳು ನಿಂತಂಥ ನೀರೇ ಕುಡಿತಾವ. ಕುರಿಗಳೇನು ಮಾಡ್ತಾವೆ ರೀ, ನಿಂತ ನೀರೇ ಕುಡಿತಾವೆ, ಅವು ಹರಿಯ ನೀರು ಕುಡಿಯಂಗಿಲ್ಲ. ಯಾಕೆ ಕುರಿಗಳು ಹರಿಯುವ ನೀರು ಕುಡಿಯಂಗಿಲ್ಲಪ್ಪ ಅಂದರೆ, ಈ ಕುರಿಗಳ ನೀರು ಕುಡಿಯುವಂಥ ವಿಧಾನ ಹೆಂಗಂದರೆ, ನಾಲಿಗೆಯಿಂದ ನೀರು ಕುಡಿಯಂಗಿಲ್ಲ ರೀ. ಕುರಿಗಳು ನಾಯಿಯಂತೆ ನಾಲಿಗೆಯಿಂದ ನೀರು ಕುಡಿಯಂಗಿಲ್ಲ ಕುರಿಗಳು ನೀರು ಹೆಂಗೆ ಕುಡಿತಾವೆ ಅಂದರೆ, ಆ ನೀರಿನಲ್ಲಿ ಮುಖ ಅದ್ದಿ ನೀರು ಕುಡಿತಾವೆ. ಎಲ್ಲಿ ರೀ, ನೀರಾಗ ಏನು ಮಾಡ್ತಾವ, ಮುಖ ಅದ್ದಿ ಕುರಿಗಳು ನೀರು ಕುಡಿತಾವೆ. ಒಂದು ವೇಳೆ ಕುರುಬನು ಹರಿಯುವಂಥ ನೀರಿನಲ್ಲಿ ಹೋಗಿ ಅವಕ್ಕೆ ಕುಡಿಸ್ದನಪ್ಪ ಅಂದರೆ, ಅದು ಕುರಿ ಒಂದು ವೇಳೆ ಹೋಗಿ ಮುಖ ಅದರಲ್ಲಿ ಇಡ್ತಪ್ಪ ಅಂದರೆ, ಆ ಮೂಗಿನಲ್ಲಿ ನೀರು ಹೋಗಿ ಆ ನೀರು ಲಂಗ್ಸ್ನಲ್ಲಿ ಹೋಗಿ ಕುರಿಗೆ ಇನ್ಫೆಕ್ಷನ್ ಆಗಿ ಕುರಿ ಏನಾಗ್ತದಪ್ಪ ಅಂದರೆ ಅದು ರೋಗಗ್ರಸ್ತವಾಗ್ತದೆ ಅಂತೇಳಿ. ಹಲ್ಲೆಲೂಯ. ಹರಿಯುವ ನೀರು ಕುಡಿಯೋ ಸಂದರ್ಭದಲ್ಲಿ ಕುರಿ ಮೂಗಿನಾಗ ಏನು ಹೋಗ್ತವ, ನೀರು ಹೋಗ್ತವೆ. ಅದಕ್ಕೆ ಕುರಿ ಏನು ಮಾಡೋಂಗಿಲ್ಲ, ಹರಿಯ ನೀರು ಕುಡಿಯಂಗಿಲ್ಲ. ಅದು ಯಾವ ನೀರು ಕುಡಿತದ, ನಿಂತ ನೀರೇ ಕುಡಿತದದು. ಸೊ ನಿಂತ ನೀರು ಇಸ್ರಾಯೇಲ ದೇಶದಲ್ಲಿ ಅಲ್ಲಿ ಇಲ್ಲಿ ಶುದ್ಧ ಇರುವುದಿಲ್ಲ. ಅದಕ್ಕೆ ಇಸ್ರಾಯೇಲರಲ್ಲಿ ಕುರಿಗಳನ್ನು ಹೆಂಗೆ ಮೇಯಿಸ್ತಾರಪ್ಪ ಅಂತಂದರೆ, ಈ ಕುರಿಗಳಿಗೆ ನೀರು ಹೆಂಗೆ ಕೊಡಿಸ್ತಾರಪ್ಪ ಅಂದರೆ, ಅಲ್ಲಿ ಅಷ್ಟೊಂದು ಶುದ್ಧವಾದಂಥ ನೀರು ಕುರಿಗಳಿಗೆ ಇಲ್ಲದಿರೋದ್ರಿಂದ ಇಸ್ರಾಯೇಲ್ ದೇಶದ ಕುರಿಗಳು ಹೆಂಗೆ ಪಾಲನೆ ಮಾಡ್ತಾರೆ ಅಂದರೆ, ಅವಕ್ಕೆ ಯಾವಾಗ ಮೇಯಿಸ್ತಾರಪ್ಪ ಅಂದರೆ, ಇನ್ನೂ ಮಬ್ಬಿರುವಾಗಲೇ ಅರ್ಲಿ ಮಾರ್ನಿಂಗ್ ಏನು ಮಾಡ್ತಾರಪ್ಪ ಅಂತಂದರೆ,
ಅವ್ರು ಏನು ಮಾಡ್ತಂದರೆ ಇಸ್ರಾಯೇಲ್ ದೇಶದ್ದು ಹೆಂಗದಂದರೆ ಬೆಟ್ಟದಿಂದ ಬೆಟ್ಟಗಳೇ ಕೂಡವಲ್ಲಿ. ಅವ್ರು ಏನು ಮಾಡ್ತಂದರೆ ಇನ್ನೂ ಮೊಬ್ಬಿರುವಾಗಲೇ, ಇನ್ನೂ ಅರುಣೋದಯವಾಗಲೇ, ಇನ್ನೂ ಮುಂಜಾನೆ ಆ ಕುರಿಗಳನ್ನು ಬೆಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಯಾಕೆ ತೆಗೆದುಕೊಂಡು ಹೋಗ್ತಾರಪ್ಪ ಅಂತಂದರೆ ಆ ಬೆಟ್ಟದ ಮೇಲೆ ಹುಲ್ಲು ಫ್ರೆಶ್ ಆಗಿ ಬೆಳೆದಿರ್ತದೆ. ಆ ಹುಲ್ಲಿನ ಮೇಲೆ ಮಂಜು ಬಿದ್ದಿರ್ತದೆ ರೀ. ಆ ಮಂಜಿನ ಹನಿಗಳು ನೀರಾಗಿ ಹನಿ ನೀರಾಗಿ ಅದ್ರ ಮೇಲೆ ನಿಂತಿರ್ತಾವೆ. ಇವ್ರು ಏನು ಮಾಡ್ತಂದ್ರೆ ಫ್ರೆಶ್ ಆದಂಥ ಹುಲ್ಲು ಆ ಕುರಿಗಳಿಗೆ ಹೋಗಿ ಮೇಯಿಸ್ತಾರೆ ಅಂತೇಳಿ. ಆ ಹುಲ್ಲು ತಿನ್ನುವಾಗ ಅದ್ರ ಜೊತೆ ಆ ಫ್ರೆಶ್ ಮಂಜಿ ನೀರು ಕೂಡ ಏನಾಗ್ತದೆ ಕುರಿಗಳ ಒಳಗಡೆ ಹೋಗ್ತವೆ. ಅದಕ್ಕೆ ಇಸ್ರಾಯೇಲ್ ದೇಶದಾಗ ನೀರು ಕುರಿಗಳಿಗೆ ಪ್ರತ್ಯೇಕವಾಗಿ ಕೊಡ್ಸಂಗಿಲ್ಲ. ಅವರು ಬೆಳಗ್ಗೆ ಒಯ್ದೇನೆ ಮೇವನ್ನು ಮೇಯಿಸ್ತಾರಲ್ರಿ, ಆ ಮೇವಿನ ಜೊತೆಗೆ ನೀರು ಅವುಗಳಿಗೆ ಏನಾಗ್ತಾವೆ ರೀ, ಸಿಗ್ತಾವೆ ಅಂತೇಳಿ. ಮತ್ತು ಅದು ಏನು ಮಾಡ್ತದಪ್ಪ ಅಂತಂದರೆ ಗಡ್ಡಿ ಗಂಟು ಅದು ತಿನ್ನಂಗಿಲ್ಲದು, ಫ್ರೆಶ್ ತಿಂತ. ಅದಕ್ಕೆ ಏನು ಮಾಡ್ತದೆ ಇಸ್ರಾಯೇಲ್ ದೇಶದ ಕುರಿಗಳೇನು ಮಾಡ್ತಂದರೆ ಒಂದು ಬೆಟ್ಟದ ಮೇಲೆ ಇವತ್ತು ಮೇಯಿಸಿದ್ರಪ್ಪ ಅಂದರೆ ಇನ್ನೊಂದು ಬೆಟ್ಟದ ಮೇಲೆ ನಾಳೆಗೆ ಹೋಯ್ತಾರೆ ಅಂತೇಳಿ ಕುರಿಗಳಿಗೆ. ಅದಕ್ಕೆ ಅಲ್ಲಿ ದಾವೀದನ ಹೇಳ್ತಾ ಇದ್ದೇನೆ, ದೇವರು ನನ್ನನ್ನು ವಿಶ್ರಾಂತಿಕರವಾದಂಥ ನೀರುಗಳ ಬಳಿಯಲ್ಲಿ ಬರಮಾಡುತ್ತಾನೆ, ಹಸಿರು ಗಾವಲುಗಳಲ್ಲಿ ನನ್ನನ್ನು ಏನು ಮಾಡ್ತಾನೆ ಆತನು ತಂಗಿಸುತ್ತಾನೆ ಎಂಬುದಾಗಿ ದೇವರು ಕುರಿ ಅನುಭವದಲ್ಲಿ ಆತನು ದೇವ್ರ ಜೊತೆ ಇರುವಂಥ ಸಂಬಂಧವನ್ನು ಆತನು ಹಂಚ್ಕೊಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಕುರುಬನು ಇನ್ನೊಂದು ಏನು ಮಾಡ್ತಾನಪ್ಪ ಅಂದರೆ ಈ ಕುರಿಗಳಿಗೆ ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ಬರಮಾಡುವುದು ಮಾತ್ರ ಅಲ್ಲ, ಆತನಿಗೆ ಹಸಿರು ಗಾವಲುಗಳಲ್ಲಿ ತಂಗಿಸುವುದು ಮಾತ್ರ ಅಲ್ಲ, ಇಲ್ಲಿ ನಾವು ನೋಡ್ತೇವೆ ಆತನು ನನ್ನ ತಲೆಗೆ ಆತನು ತೈಲವನ್ನು ಏನು ಮಾಡ್ತಾನೆ. ನಿಮ್ಮ ಬೈಬಲ್ನಾಗ ಬರ್ತದ, ನಿಮ್ಮ ಬೈಬಲ್ನಾಗ ಅದನ ಏನು ಮಾಡ್ತಾನೆ ಕುರುಬನ್ ಏನು ಮಾಡ್ತಾನಂತ ಇಲ್ಲಿ ದಾವೀದ್ ಏನು ಹೇಳ್ತಾನೆ, ಓದ್ತೀರಾ? ಯಾರಾದರೂ ಓದ್ತೀರಾ? ಓದಮ್ಮ. 5ನೇ ವಚನ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ಹಲ್ಲೆಲೂಯಾ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಕುರಿಗಳಿಗೆ ಕುರುಬನು ದೇವರು ಯಾವ ರೀತಿಗೆ ಸಂಬಂಧ ಆಗಿರ್ತಾನಂದರೆ ನನ್ನ ತಲೆಗೆ ನೀನು ತೈಲವನ್ನು ಹಚ್ಚುತ್ತಿ ಎಂಬುದಾಗಿ ದಾವೀದನು ಹೇಳ್ತಾನಪ್ಪ ಅಂದರೆ, ಈ ಕುರಿಗಳಿಗೆ ಏನು ಮಾಡ್ತಾನೆ ಗೊತ್ತದ ರೀ? ಈ ಕುರುಬರು ಕುರಿ ಸಾಕಣೆ ಮಾಡುವಂಥವ್ರು ಈ ಕುರಿಗಳಿಗೆ ಏನು ಮಾಡ್ತಾರೆ ಗೊತ್ತಾ? ಈ ಕುರಿ ಯಾವಾಗ ಅಡವಿಯಿಂದ ಮೇಯ್ದು ಬರ್ತದಲ್ಲ ರೀ, ಅಡವಿಯಿಂದ ಮೇಯ್ದು ಬರ್ತದಲ್ಲ, ಮೇಯ್ದು ಬಂದಾಗ ಆ ಮನೆಯಲ್ಲಿ ಆ ದೊಡ್ಡಿಯಲ್ಲಿ ಕುರುಬಾದ ಅವುಗಳೆಲ್ಲ ಕೂಡ ಹಾಕಿದಾಗ ಈ ಮಳೆಗಾಲದಲ್ಲಿ ಹೆಚ್ಚು ಏನು ಮಾಡ್ತಂದರೆ ಈ ಕುರಿಗಳಿಗೆ ಈ ನೊಣ ನೋಡಿರಿ, ಈ ನೊಣ ಏನು ಮಾಡ್ತಂದರೆ ಆ ಮೂಗಿನಲ್ಲಿ ಬಂದು ಗೊಯ್ 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 ಅಂತ ಹೋಗಿ ಏನು ಮಾಡ್ತಂದರೆ ಅದರ ಮೂಗಿನಾಗೆ ಹೆಚ್ಚು ಕೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾವೆ ಈ ನೊಣಗಳೆಲ್ಲ ಹೋಗಿ. ಈ ಮೂಗಿನಲ್ಲಿ ನೊಣಗಳು ಕೂಡೋದು ಮಾತ್ರ, ನೊಣ ಕುಂತು ಏನು ಮಾಡ್ತದೆ ಅಲ್ಲಿ ತತ್ತಿ ಇಡ್ತದದು. ಆ ನೊಣ ತತ್ತಿಯಲ್ಲಿ ಇಟ್ಟತ್ತಪ್ಪ ಅಂದರೆ ಇಲ್ಲಿ ಹುಣ್ಣುಗಳಾಗ್ತಾವೆ, ಇಲ್ಲಿ ಮೂಗಿನ ಸುತ್ತ ಬಾಯಿ ಸುತ್ತ ಹುಣ್ಣುಗಳಾಗ್ತಾವೆ ಅದಕ್ಕೆಲ್ಲ. ನೋಡ್ರಿ ಏನು ಕುರಿಗೆ ಬಾಯಿ ಹುಣ್ಣಾಗ ರೀ, ಮೂಗು ಹುಣ್ಣಾಗೆ ಅಂತಾರೆ ನೋಡ್ರಿ. ಈ ಕುರಿಗಳಿಗೆ ಏನತ್ತವ ರೀ, ಯಾವಾಗ ಆ ಈಗಲ್ ಬಂದು ಆ ನೊಣ ಬಂದು ಅಲ್ಲಿ ಕೂತ್ಕೊಳ್ತದೆ, ಅದು ಏನು ಮಾಡ್ತದೆ, ಅದು ಏನು ಮಾಡ್ತದೆ, ತತ್ತಿ ಇಡ್ತದೆ. ಆ ತತ್ತಿ ಇಟ್ಟ ತಕ್ಷಣ ಏನಾಗ್ತದೆ, ಇಲ್ಲಿ ಹುಣ್ಣಾಗ್ತದೆ. ಆ ಹುಣ್ಣಿನಲ್ಲಿ ಇನ್ನೂ ಆ ಕ್ರಿಮಿಗಳು ಹೆಚ್ಚಾಗಿ ಏನಾಗ್ತದಪ್ಪ ಅಂತಂದರೆ ಆ ಒಂದು ಇನ್ಫೆಕ್ಷನಿಂದ ಬಂದಂಥ ಆ ಒಂದು ತತ್ತಿಯಿಂದ ಬಂದಂಥ ಜೀವಕೋಶಗಳು, ಹಾನಿಕಾರವಾದಂಥ ನೊಣದ ಒಂದು ಸತ್ವಗಳು ಅದು ಏನಾಗ್ತದೆ ಅಂದರೆ ಮೂಗಿನಿಂದ ಒಂದು ಹೊಟ್ಟೆ ಒಳಗಡೆ ಹೋಗ್ತಾವೆ ಅಂತೇಳಿ. ಯಾವಾಗ ಅದು ಹೊಟ್ಟೆ ಒಳಗಡೆ ಹೋಗ್ತದೋ ಹೋದ ತಕ್ಷಣ ಅದಕ್ಕೆ ಏನಾಗ್ತಂದರೆ ಕುರಿ ಏನು ಮಾಡ್ತದಪ್ಪ ಅಂದರೆ ಅದು ಮಧ್ಯರಾತ್ರಿಯಲ್ಲಾಗಲಿ ಮಧ್ಯಾಹ್ನದಲ್ಲಾಗಲಿ ಅದಕ್ಕೆ ಇನ್ಫೆಕ್ಷನ್ ಜಾಸ್ತಿ ಆಯ್ತಪ್ಪ ಅಂದರೆ ಅದು ಆ ಕಡೆ ಈ ಕಡೆ ಗೋಡೆಗೆ ಏನು ಮಾಡುತ್ತಂದರೆ ತಲೆ ಹೊಡಿಯೋದು, ಆ ಕಡೆ ತಿರುವುದು ಈ ಕಡೆ ತಿರುವುದು, ವಿಚಿತ್ರವಾದಂಥ ರೀತಿಯಿಂದ ಕೂಗುವಂಥದ್ದು. ಅದು ಏನಾಗ್ತದಪ್ಪ ಅಂತಂದರೆ ಅದು ಅನೇಕ ಸಲ ತನ್ನ ಪ್ರಾಣವನ್ನು ಕೂಡ ಕಳ್ಕೊಂಡು ಬಿಡ್ತದೆ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡ್ತದೆ ಅದರಿಂದ ಏನಾಗ್ತದೆ ಅನೇಕ ಸಲ ತನ್ನ ಪ್ರಾಣವನ್ನು ಕೂಡ ಅನೇಕ ಸಲ ಕಳ್ಕೊಂಡು ಬಿಡ್ತದೆ. ಅದಕ್ಕೆ ಕುರಿ ಸಾಕಿದವ್ರು ಭಾಳ ಸಲ ಹೇಳ್ತಾರೆ, ಏನೋ ರಾತ್ರಿ ಸುಮ್ಮನೆ ಇದ್ದಕ್ಕಿದ್ದಂಗೆ ಚೀರಿ ಸತ್ತೋಯ್ತು ರೀ, ಬೇಗ ಎಲ್ಲ ಚಂದ ಮೈದೆ ಬಂದದ್ರಿ ಅಂತಾರೆ. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ದಾವೀದನು ಹೇಳ್ತಾ ಇದ್ದೇನೆ, ಯೆಹೋವನು ನನಗೆ ಕುರುಬನು ಕೊರತೆ ಪಡನು, ಆತನು ನನ್ನ ತಲೆಗೆ ತೈಲವನ್ನು ಹಚ್ತಾನಪ್ಪ ಅಂತಂದರೆ ಕುರಿಗಳಿಗೆ ನಾವು ನೋಡ್ತೀವಿ ಕುರುಬನ ಏನು ಮಾಡ್ತಂದರೆ ಮಳೆಗಾಲದಲ್ಲಿ ಆತನು ಎಣ್ಣೆಯನ್ನು ತೈಲವನ್ನು ಆತನು ಏನು ಮಾಡ್ತಾನೆ ಮುಖಗಳಿಗೆ ಹಚ್ತಾರೆ ಕುರುಬರು. ಗೊತ್ತಾ ನಿಮಗೆ? ಕುರಿಗಳಿಗೆ ಏನು ಮಾಡ್ತಾರೆ, ಹುಣ್ಣಾಗಬಾರ್ದು, ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ, ಗಾಯ ಆಗಬಾರ್ದು ಅಂತೇಳಿ ಅಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಣ್ಣೆಯನ್ನು ಹಚ್ಚುವಂಥದ್ದನ್ನು ನೋಡ್ತೀವಿ ಅಂತೇಳಿ ರೀ. ಹಲ್ಲೆಲೂಯಾ. ಇದು ನಾವು ನೋಡ್ತೇವೆ ದಾವೀದನ ಅನುಭವ. ಆತನು ಕುರುಬನಾಗಿದ್ದಾನೆ, ಕೊರತೆ ಪಡೆನು, ಹಸಿರು ಗಾವಲುಗಳಲ್ಲಿ ನನ್ನನ್ನು ನಡೆಸ್ತಾನೆ, ನನ್ನ ತಲೆಗೆ ತೈಲವನ್ನು ಹಚ್ತಾನಂದ್ರೆ ಅರ್ಥ ಏನಪ್ಪ ಅಂದರೆ ಯೆಹೋವನೇ ನನಗೆ ಆರೋಗ್ಯದಾಯಕನು. ಹಲ್ಲೆಲೂಯಾ. ದೇವರು ನನಗೇನಾಗಿದ್ದಾನೆ, ಆತನು ಆರೋಗ್ಯದಾಯಕನಾಗಿದ್ದಾನೆ ಎಂಬುದಾಗಿ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲದೆ
ನನ್ನ ಪ್ರೀತಿ ಎದುರು ಮಕ್ಕಳೇ, ಕೊನೆಯದಾಗಿ ಲಾಸ್ಟಿಗೆ ದಾವೀದ ಒಂದು ಮಾತು ಹೇಳ್ತಾನೆ.